ಎಕ್ಸ್ಪೆಕ್ಟೇಷನ್ ಇಡುವಂಥ ಬಹುಮಾನ ಬೇಡ. ನಿಮ್ಮ ಬಂಪರ್ ಬೇಡ, ನನಗೆ ರಾಯಲ್ ಎನ್ಫೀಲ್ಡ್ ಬೇಡ, ಟ್ಯಾಕ್ರಿ ಬೇಡ, ಸಣ್ಣ ಬಹುಮಾನ ಇಡಿ, ಒಳ್ಳೆ ಊರಿ ಬರ್ತಾರೆ. ದೊಡ್ಡ ಬಹುಮಾನ ಇಟ್ಟರು ದುಡ್ಡಿದ್ದರು ಬರ್ತಾರೆ, ಇಷ್ಟೇ ಹೇಳ್ಬೋದು ಸರ್. ನನಗೆ ಹೋರಿ ಹಿಂದೆ ಬರೋರಿಗಿಂತ ಹೋರಿ ಮನಸ್ಸಲ್ಲಿ ಇಟ್ಕೊಂಡು ಬರೋರಿಗೆ ಆಸ್ವಾದನೆ ತುಂಬ ಜನ ಅಕ್ಕಪಕ್ಕದಲ್ಲಿದೆ. ಡೋಂಟ್ ಕೇರ್, ಎಕ್ಸಿಟ್ ಪರ್ಸನ್ ಲೈಕ್ ಅಷ್ಟೇ. ಅವತ್ತು ಆ ಥರ ಕಾಮೆಂಟ್ ಮಾಡೋರಿಗೆ ನಾವು ಎಕ್ಸಿಟ್ ಮಾಡ್ತೀವಿ. ನಮ್ಮ ಥಿಯರಿ ಏನು, ಅದು ಆ್ಯಕ್ಟಿವ್ ಇದ್ರೆ ನಾನು ಕಾಲರ್ ಎತ್ಬೋದು, ಆ ಆ್ಯಕ್ಟಿವನ್ನ ಡ್ರಾಪ್ ಮಾಡೋಕ್ಕೆ ನಾವು ನಮ್ಮ ಟಾರ್ಗೆಟ್ ಅಲ್ಲ. ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ತೊಗೊಳೋರು, ನೀವು ಎಷ್ಟು ಕೊಡ್ತೀರಾ ಹೇಳಿ, ಇಷ್ಟೇ ಹೇಳ್ತಾ ಇದಾರೆ ಅವರು. ನಮ್ಮನ್ನೇ ಕೇಳ್ತಾ ಇದಾರೆ, ನೀವು ಎಷ್ಟು ಕೊಡ್ತಾ ಇದ್ದೀರಾ, ವ್ಯಾಪಾರ ಕೇಳ್ತಾ ಇಲ್ಲ ಅವರು. ನೀವು ಎಷ್ಟು ಕೇಳ್ತೀರ ಅಷ್ಟು ಕೊಟ್ಟು ತೊಗೊಂಡು ಮಾಡಿತ್ತು. ಬಂಪರೇ ಬೇಕು ಅಂತ ಅಲ್ಲ, ಆ ಹಬ್ಬ ಮಾಡಿದಾಗ ಅವ್ರು ಕೊಟ್ಟಾಗ ಬಂಪರ್ ಅಂತ ಅಲ್ಲ. ನಾವು ಅಲ್ಲಿ ತೊಗೊಂಡೋಗಿ ಹಬ್ಬ ಮಾಡಿದ್ದು ಖುಷಿ ಇದ್ದರೆ ಅದೇ ನಮಗೆ ಬಂಪರ್. ಅದರ ಟಾರ್ಗೆಟನ್ನು ರೀಚ್ ಆಗ್ತಾನೆ ಬಂದಿದೆ. 2 ಹಬ್ಬದಲ್ಲಂತೂ ಓವರ್ ಟಾರ್ಗೆಟ್ ಆಗಿತ್ತು ಆ ಹಬ್ಬ. ಹೊರಗಡೆ ಬಂದು ಬಲೆ ಹಾಕಿದ್ರೆ ಬಲೆನ ಸತಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 60 ಅಡಿ ಮೇಲೆ ಬಲೆ ಹೋಗಿದೆ. ಈಗ ಜಸ್ಟ್ ಅವನು ಹೋದ ಅಂದರೆ ನಾನು ಹೊಡೆಯೋದು ಕಷ್ಟ. ಆ ಪರ್ಸನ್ ಇರೋದ್ರಿಂದ ಆ ನೇಮ್ ಕರೆಕ್ಟ್ ಸೆಟ್ ಆಯಿತು. ನಾನು ಕಾಣಬೇಕಲ್ಲ, ನನ್ನ VIP ಕಾಣಬೇಕಲ್ಲ, ಅದಕ್ಕೆ ನಾನೊಂದು ಹೋರಿ ತರಬೇಕು. ಆ ಥರ ಹೋರಿ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕರ್ನಾಟಕ. ಈ ಹೋರಿಗೂ ಕೂಡ ನಾವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ವಿ. ತುಂಬ ದಿನಗಳ ಹಿಂದೆನೇ ಮಾಡಿದ್ವಿ ಬರ್ತೀವಿ ಅಂತ, ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಯಾರ್ಯಾರು ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರೋ ಅಥವಾ ಇದರ ಅಭಿಮಾನಿಗಳು ಯಾರ್ಯಾರಿದ್ರೋ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಸಾರಿ. ಇವತ್ತು ಅದೇ ಇದಕ್ಕೆ ಬಂದಿದ್ದೀವಿ. VIP ಒಂದು ನಿಮಗೆ ಸಂದರ್ಶನ. ಇದುವರೆಗೂ ಹೋರಿ ನೋಡಿದ್ದೀರಾ, ಹೋರಿ ಹಿಂದೆ ಅಥವಾ ಹೋರಿ ಕಟ್ಟದವರು ಅದರಿಂದ ಏನು ಕಷ್ಟ ಇರುತ್ತೆ, ಅಥವಾ ಹೋರಿ ಹಬ್ಬದಲ್ಲಿ VIP ಅನ್ನೋದೊಂದು ಗುರುತಿಸ್ಕೊಳ್ಳೋಕೆ ಕಾರಣ ಏನು, ಅಥವಾ ಗುರುತಿಸ್ಕೋಬೇಕು ಏನಕ್ಕೆ, ಪ್ರತಿಯೊಂದನ್ನು ಇವತ್ತು ಓನರ್ ಇದ್ದಾರೆ, ಏನು ಹೇಳ್ತಾರೆ. ಹೋರಿ ಕಟ್ಟಿದ ಮೇಲೆ ನಿಂತ್ಕೊಂಡು ನೋಡೋರು ಒಂದು ಕಡೆ ಇರ್ತಾರೆ, ಹೋರಿ ಕಟ್ಟಿದವರು ಒಂದು ಕಡೆ ಇದ್ದಾಗ ಹೋರಿ ಕಟ್ಟಿದವ್ರ ಮಾತುಗಳು ಏನಿರುತ್ತೆ ನೋಡುಗರಿಗೆ, ಅದನ್ನು ಪರ್ಟಿಕ್ಯುಲರಾಗಿ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು VIP ಅನ್ನೋ ಒಂದು ಹೋರಿಗೆ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಹೋಗೋಣ. ಬ್ರದರ್ ನಮಸ್ತೆ. ನಮಸ್ಕಾರ. ನಿಮಗೂ ನಮಸ್ಕಾರ. ನಿಮ್ಮ ಹೆಸರು ಬ್ರದರ್? ನಮ್ಮ ಹೆಸರು ನಾಗರಾಜ್ ಅಂತ. ಒಂದು ಹೋರಿ ಕಟ್ಟಿದ್ದೀರಾ, ಹೋರಿ ಹಬ್ಬ ನಡೀತಿದೆ, ಅದನ್ನ ನೋಡ್ಕೊಂಡು ಬಂದಿರೋರು ಒಂದು ಹೋರಿ ಕಟ್ಟಬೇಕು ಅಂತ ಅನ್ಸುತ್ತೆ, ಏನಕ್ಕೆ ಬ್ರದರ್? ಇಲ್ಲ, ಏನಂದರೆ ನಮ್ಮ ಹುಡುಗರು ಎಲ್ಲ ನಾವೊಂದು 4-5 ಜನ ಹುಡುಗರು ಹೋರಿ ಹುಡುಕ್ತಾ ಇದ್ವಿ. ಒಳ್ಳೆ ಹೋರಿ ಬೇಕು. ಈಗ ಹೋರಿ ತರಬೇಕು ಅಂದ್ರೆ ಇವತ್ತಿನ ಹಬ್ಬದಾಗೆ ಒಂದು ಅಟ್ರಾಕ್ಟಿವ್ ಇರಬೇಕು, ಒಂದು ನೇಮಿಂಗ್ ಬರಬೇಕು. ಆ ಥರ ಹೋರಿ ಹುಡುಕ್ಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 15ರಿಂದ 20 ಹೋರಿ ಹುಡುಕಿದ್ವಿ. ಅವ್ರಿಗೆ ಯಾವುದೂ ಲೈಕ್ ಆಗಿಲ್ಲ. ಅವ್ರಿಗೆ ಇದೇ ಸಿಗಬೇಕು ಅಂತ ಅವ್ರ ಹಣೆ ಬರದಲ್ಲಿರೋ ಥರ ಈ ಹೋರಿ ಸಿಕ್ಕಿತ್ತು ಒಂದು. ಆಮೇಲೆ ಇದು ನಮಗೆ ಸೀಲ್ ಹೋರಿ ಅಂತಲೂ ನಮ್ಗೆ ಗೊತ್ತಿಲ್ಲ. ನಾವು ತರಕ್ಕೆ ಹೋದಾಗ ಇದನ್ನು ತೊಗೊಂಬಂದವರು ಕಣ್ಕಿನಹಳ್ಳಿ ಹಳ್ಳಿಕರಲ್ಲಿ ಹರಾಜಲ್ಲಿ ತೊಗೊಂಬಂದಿದ್ರು. ಅವ್ರು ತೊಗೊಂಬಂದು ಹಬ್ಬ ಮಾಡಿಲ್ಲ. ಬಟ್ ಇದನ್ನು ನಮಗೆ ಮತ್ತೊಬ್ಬರ ಮನೆಯಿಂದ ನಾವು ತೊಗೊಂಬಂದ್ವಿ. ಅವ್ರಿಗೆ ಕೊಟ್ಟಿದ್ದು ಹಬ್ಬಕ್ಕೆ ಅಂತ ಅಲ್ಲ. ಬಟ್ ಇವರು ಏನು ತೊಗೊಂಬಂದಿವಲ್ಲ, ನಾವು ಅಷ್ಟು ಹೋಗಿ ತೊಗೊಂಬಂದಾಗ ಹೋರಿನ ನಾವು ತಂದಿದ್ದು ಹಬ್ಬಕ್ಕೆ ಅಂತ ತಂದಿಲ್ಲ. ಹಬ್ಬ ಮಾಡಲಿಲ್ಲ ಅಂದ್ರೆ ಮನೆಯಾಗಿರಲಿ ಅಂತೇಳಿ ತೊಗೊಂಬಂದಿದ್ದು. ಬಟ್ ನಮ್ಮ ಲಕ್ಕಿಗೆ ಹಬ್ಬ ಅಂದರೆ ಟ್ರೆಂಡ್ ಹಬ್ಬನೇ ಮಾಡ್ತೀವಿ ನಾವು. ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಹಬ್ಬ ಮಾಡೋಕತ್ತೆ 2 ವರ್ಷ ಮೇಲೆ ಆಯಿತು. ರನ್ನಿಂಗ್ 3ನೇ ವರ್ಷ. ಈ ವರ್ಷ ಬಂದರೆ ದೀಪಾವಳಿ ಬಂದರೆ 3ನೇ ಹಬ್ಬ ಆಗುತ್ತೆ. ನಮ್ಮೂರಲ್ಲಿ ನಾವು ಹಾಗೆ ನಾರ್ಮಲ್ಲಾಗಿ ಒಂದು ಫಸ್ಟಿನ ವರ್ಷ ತಂದಾಗ ನಾರ್ಮಲ್ಲಾಗಿ ಬಿಟ್ಟಿವಿ ಹೋರಿ. 2ನೇ ವರ್ಷ ಗ್ರ್ಯಾಂಡ್ ಅಂದರೆ ತುಂಬ ನೇಮಿಂಗ್ ಆಯಿತು ನಮಗೆ. ಎಲ್ಲ ಹುಡುಗರು ಫ್ಯಾನ್ಸು ಎಲ್ಲರೂ ಹೇಳಿದರು, ಒಳ್ಳೆ ಹೋರಿ ಸಿಕ್ಕಿದೆ ನಿಮಗೆ, ನೀವು ಹುಡುಕ್ತಾ ಇರೋ ಇದಕ್ಕೆ ಹೋರಿ ನಿಮಗೆ ತಕ್ಕವಾಗಿ ಸಿಕ್ಕಿದೆ ಅಂತೇಳಿ. ಅದೇ ಥರ ನಮಗೆ ಒಳ್ಳೆ ಹೋರಿ ಸಿಕ್ಕಿದೆ ಅಂತೇಳಿ ನಾವು ಹೋರಿ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗಲೂ ಹೋರಿ ಅದೇ ಥರನೇ ಟ್ರೆಂಡಿಂಗಲ್ಲೇ ಇದೆ. ನಾನು ಕೇಳಿದ್ದು ಏನಂದ್ರೆ, ಈಗ ಹೌದು ಸಿಕ್ಕಿದೆ ಒಳ್ಳೆ ಹೋರಿ, ಹೌದು ಹಬ್ಬ ಮಾಡ್ತಿದೆ, ಸ್ಮಾರ್ಟ್ ಆಗಿದೆ, ಅದು ಫಸ್ಟ್ ಆಫ್ ಆಲ್. ಹೋರಿ ಹಬ್ಬದಲ್ಲಿ ತುಂಬಾ ಎತ್ತುಗಳಿದಾವೆ ಬ್ರದರ್, ಒಂದು ಹೆಚ್ಚು ಕಡಿಮೆ 3000 ಎತ್ತುಗಳಿದಾವೆ. ಈಗ ಉತ್ತರ ಕನ್ನಡ ಶುರು ಆಗಿದೆ ಅಥವಾ ಧಾರವಾಡ ಆ ಕಡೆ ಎಲ್ಲ ಶುರು ಆಗಿದೆ. ಹೋರಿ ಹಬ್ಬದಲ್ಲಿ ನಂದು ಒಂದು ಇರ್ಲಿ ಅನ್ನೋದು ಏನಕ್ಕೆ ಅಂತ? ನಮ್ಮದು ಒಂದು ಇರಲಿ ಅನ್ನೋದಕ್ಕೆ ಅಂದರೆ ನಮ್ಮದು ಪುರಾತನ ಕಲ್ಚರ್. ಇವತ್ತಿಂದು ನಿನ್ನಿದು ಅಲ್ಲ, ನಮ್ಮ ತಂದೆಯವರಿಂದ ಬಂದಂಥ ಕಲ್ಚರು. ನಮ್ಮ ಮನೆಯಲ್ಲಿ ನೋಡಿ ಅದು ಪಕ್ಕದಲ್ಲೂ ಹೋರಿ ಇದೆ, ಬೇರೆ ಹೋರಿ ಇದೆ. ಬಟ್ ಇವತ್ತಿನ ಟ್ರೆಂಡಿಗೆ ಬೇಕಾದಂಥ ಹೋರಿ ನಾವು ಸೆಲೆಕ್ಟ್ ಮಾಡಬೇಕು. ನಾನು ಕಾಣಬೇಕಲ್ಲ, ನನ್ನ VIP ಕಾಣಬೇಕಲ್ಲ, ಅದಕ್ಕೆ ನಾನೊಂದು ಹೋರಿ ತರಬೇಕು. ಆ ಥರ ಹೋರಿ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದು. ಅದೇ ಥರನೇ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಅದೇ ಥರನೇ ಹೋರಿ ಸಿಕ್ಕಿದೆ. ಈಗ ಹೋರಿ ಹಬ್ಬದಲ್ಲಿ
ಹೋರಿನ ಪರಿಚಯ ಮಾಡಬೇಕು ಅಂದ್ರೆ ಅದಕ್ಕೊಂದು ಹೆಸರು ಕೊಟ್ಟಿರ್ತೀವಿ. VIP ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಇದೆ. ಆ VIP ಅನ್ನೋ ಸ್ಥಾನಕ್ಕೆ ಎಲ್ಲೋದ್ರೂ ಬೆಲೆ ಇರುತ್ತೆ. ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಲಿ ಅವ್ರಿಗೆ ಸೆಪರೇಟ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಹೋದ್ರೂ ಅದಕ್ಕೇನೋ ಒಂದು ಸಪರೇಟ್ ಅನ್ನೋದೊಂದು ಇದೆ. ಹೋರಿ ಹಬ್ಬದಲ್ಲಿ VIPಗೆ ಆ ಸಪರೇಟ್ ಸ್ಥಾನ ಸಿಕ್ಕಿದ್ಯಾ ಅಥವಾ 100ಕ್ಕೆ 100 ಸಿಕ್ಕಿದೆ? ಎಷ್ಟು ಸೌಂಡ್ ಇರ್ಬೋದು ಈಗ VIP ಅಂದ್ರೆ? ಯಾಕೆಂದ್ರೆ ಈಗ ಹೋರಿ ಹಬ್ಬದಲ್ಲಿ VIP ಅಂತ ಬಂದ್ರೆ ಸುಣ್ಣದ ಕಪ್ಪದ VIP. ಯಾಕೆಂದ್ರೆ ನಾನ್ ಕೇಳಿರೋ ಪ್ರಕಾರ ಯಾರು ಇಟ್ಟಿಲ್ಲ. ಫಸ್ಟ್ ನಾವೇ ಇಟ್ಟಿದ್ದೆ. ಯಾವ್ದೋ ಒಂದ್ ಕಡೆ ಹೆಸರು ಕೂಗಿದ್ರೆ ಆ ಸೌಂಡ್ ಎಲ್ಲಿವರೆಗೂ ಕೇಳ್ಬೋದು ನಿಮ್ಮ ಪ್ರಕಾರ? ಒಂದು ಇಷ್ಟು ಮೀಟರ್ ಅಂತ ಕೊಡ್ತೀನಿ ನಾನು, 1 ಕಿಲೋಮೀಟರ್ ಅಂತ ತಿಳ್ಕೊಳ್ಳಿ. ಆ 1 ಕಿಲೋಮೀಟರ್, ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತದೆ ಅಂತಾನೆ. 1 ಕಿಲೋಮೀಟರ್ ವರೆಗೂ ಜನ ನಿಂತಿದ್ದಾರೆ, ಕಂಟಿನ್ಯೂಸ್ ಆಗಿ ನಿಂತಿದ್ದಾರೆ. ಸುಣ್ಣದ ಕೊಪ್ಪದ VIP ಅಂತ ಎಲ್ಲೋ ಒಂದ್ ಕಡೆ ಕೂಗ್ತಾರೆ. ಆ ಸೌಂಡ್ ಎಲ್ಲಿವರೆಗೂ ಮುಟ್ಬೋದು? ಆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಸೌಂಡ್ ಮಾಡಿ? ನನ್ನ ಇದರಲ್ಲಿ ಕೂಗೋ ಅಪೋಸಿಟ್ ಇಂದ ಹಿಡಿದು ಅಪ್ ಟು ಎಂಡು ಹೋರಿ ಪಾಳ್ಯಲ್ಲಿರೋರು VIP ಹೋಗ್ತಾ ಇದೆ ಅನ್ನೋರು ಹೋರಿಯಲ್ಲಿ ಹಿಡ್ಕೊಂಡು ಏನ್ ಬಿಡ್ತಾ ಇರ್ತಾರೆ ನಮ್ ಜೊತೆ ಹೋರಿ ಬಿಡೋರು. VIP ಹೊಂಟಿದ್ ನೋಡ್ಕೊಂಡ್ಬರ್ತೀನಿ ತಡಿ ಅಂತ ಹೋಗೋವರೆಗೂ ಓಡಿ ಬರೋ ನಮ್ ಟ್ರೆಂಡ್ ಇದೆ. VIP ಬಿಡ್ತಾ ಇದಾರೆ, ತಡಿ ನೀನ್ ಹೋರಿ ಹಿಡ್ಕೋ ನಾನು ನೋಡ್ಕೊಂಡ್ ಬಂದ್ಬಿಡ್ತೀನಿ ಅನ್ನೋರು ಇದಾರೆ. ಆ ತರ ಟ್ರೆಂಡ್ ಮಾಡಿ ಪ್ರೆಸೆಂಟ್ ಅಲ್ಲಿ ಒಂದು. ಹೊರಗಡೆ ಹೋರಿ ಹೋದ್ಮೇಲೂ ಅಷ್ಟೇ, ಬೇರೆ ಹೋರಿಯನ್ನು ಹಾಕಕ್ ನಿಂತಿರ್ತಾರಲ್ಲ ಬಲೆನ, ಸೊ ಅವ್ರ ಸದ್ಯಕ್ಕೆ ಬರ್ತಾರೆ. ನಾವ್ ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಊರಿಗೆ ಬರೋದ್ ಬಿಟ್ಟು ನಮ್ಮ ಊರಿಗೆ VIP ಬಂತು ಬಲೆ ಹಾಕಂತಾರೆ. ಯಾವ್ದು ಏನ್ ತೊಂದ್ರೆ? ಈ ಹೆಸರಿಗೆ, ಅದಕ್ಕೆ ಈ ಹೆಸರು ಕೇಳಿಸಿದೆ, ಒಂದಿಷ್ಟು ಜನಕ್ಕೆ ಕೇಳಿಸಿದೆ, ತುಂಬಾ ಜನಕ್ಕೆ ಖುಷಿ ಆಗುತ್ತೆ ನಿಜವಾಗ್ಲು. ಆ ಹೆಸರಿಡಕ್ ಕಾರಣ ಏನ್ ಬರುತ್ತೆ? ಯಾಕೆಂದ್ರೆ ತುಂಬಾ ಜನ ಹೆಸರು ಇಡ್ತಾರೆ, ಏನೋ ಒಂದು ಡಿಫ್ರೆಂಟ್ ಇರಲಿ, ಅಥವಾ ನನ್ನ ಹೆಸರು ಶುರು ಮಾಡಿದಾಗಲೇ ಅದಕ್ಕೊಂದು ಬೇರೆ ಸ್ಥಾನ ಕೊಟ್ಬಿಡ್ತೀನಿ ನಾನು ಅನ್ನೋದಕ್ಕೆ ಶುರು ಆಗಕ್ಕೆ. ಆ ಹೆಸರು ನಿಮ್ ತಲೆಯಲ್ಲಿ ಬರೋಕ್ ಕಾರಣ ಏನು? ಏನಂದ್ರೆ ಯಂಗ್ ಮೈಂಡ್ ಅಂತ ಹೇಳ್ಬೋದು ಒಂದು. ಯಾಕಂದ್ರೆ ಹುಡುಗರು ಬೇಸ್ ಮೇಲೆ ಹೋರಿ ತಂದಿದ್ದು. ಸೊ ಎಲ್ಲರ ಕ್ರಿಯೇಟಿವಿಟಿ ಆಗಿ ನೋಡಿದ್ವಿ, ಯಾವ್ದು ಇಟ್ಟರೆ ಹೆಸರು ಒಂದು. ಅದರಲ್ಲಿ ಒಂದಿಬ್ರು ಹುಡ್ರು ಯಾರು ಇಟ್ಟಿರಬಾರ್ದು. ನಮ್ಮ ಊರಿ ಹೆಸರು ಇಟ್ಟರೆ ಒಂದು 10 ಹಳ್ಳಿ ನಮ್ಮ ಊರಿ ಹೆಸರು ಇರಬೇಕು. ಇಲ್ಲ ಆ ಊರಿಯಲ್ಲಿ ಎಲ್ಲರ ಹಬ್ಬ ಇಟ್ಟರೆ ಅವ್ರು ನಮಗೊಂದು ನಂಬರ್ ಕೊಡ್ಬೇಕು. ಈ ಬೇಸ್ ಮೇಲೆ ನಾವು ಒಂದು ನೇಮ್ ಸ್ಟಾರ್ಟ್ ಮಾಡೋಣ ಅಂತೇಳಿ ತುಂಬ ಒಂದು 2-3 ನೋಡಿದ್ವಿ. ಸೊ ಅವೆಲ್ಲ ಬೇರೆ ಕಡೆ ಇತ್ತು, ಬೇಡ ಇದೊಂದು ಚೆನ್ನಾಗಿದೆ ಅಂತೇಳಿ ಇದನ್ನ ಇಟ್ಟಿವಿ. ಬಟ್ ಅದೇ ಥರನೇ ಅದಿದೆ. ವೆರಿ ಇಂಪಾರ್ಟೆಂಟ್ ಪರ್ಸನ್ ಹೆಂಗಿದಾನೆ ಅಂದರೆ, ಈ ಪರ್ಸನ್ ಅಷ್ಟೇ ಟಚಿಂಗ್, ಯಾರೂ ಬರೋಂಗಿಲ್ಲ ಅದ್ರಿ. ಈಗ ಜಸ್ಟ್ ಅವ್ನು ಹೋದ ಅಂದ್ರೆ ನಾನು ಉಳಿಯೋದು ಕಷ್ಟ. ಆ ಪರ್ಸನ್ ಇರೋದ್ರಿಂದ ಆ ನೇಮ್ ಕರೆಕ್ಟ್ ಸೆಟ್ ಆಯ್ತು. ಹಾಗಾಗಿ ಈ ಪ್ರದೇಶ ಬಿಟ್ಟು ಅಂದ್ರೆ ನಾನು ಹೇಳ್ತಿರೋದು ಈಗ ಶಿಕಾರಿಪುರ ಅಥವಾ ತಡಸ್ನಹಳ್ಳಿ, ಸುಂದರಕೊಪ್ಪ ಈ ಕಡೆ ಬಿಟ್ಬಿಟ್ಟು ಆ ಹೋರಿ ಹಬ್ಬ ಶುರುವಾಗಿದ್ದು ಹಾವೇರಿ ಕಡೆ. ಅದೀಗ ಶಿಕಾರಿಪುರಕ್ಕೆ ಬಂದಿದೆ, ಉತ್ತರ ಕನ್ನಡ ಹೋಗಿದೆ, ಧಾರವಾಡ ಕಡೆ ಹೋಗ್ತಿದೆ. ನಮ್ಮ ಹೋರಿ ಹಾವೇರಿ ಕಡೆ ಪರಿಚಯ ಇದೆ ಅಥವಾ ಶಿಕಾರಿಪುರ ಕಡೆ ಪರಿಚಯ ಇದೆ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ, ಲಾಸ್ಟ್ ಟೈಮು ಹಾವೇರಿ ಕಡೆ ಹಬ್ಬ ಇಟ್ಟಿದ್ರು. ಯಾವುದೋ ಒಂದು ಹಬ್ಬಕ್ಕೆ ನಮ್ಮ ಫ್ರೆಂಡ್ಗೆ ಯಾರು ಲಾಸ್ಟ್ ಟೈಮ್ ಸಿಗ್ಗಾವ್, ಆ ಹಬ್ಬದಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅನ್ನೋನ್ ಪರ್ಸನ್ ಅವ್ರು ಫೋನ್ ಮಾಡಿದ್ರು ನಮಗೆ, ನಿಮ್ಮ VIP ಹೋರಿ ಹಿಡ್ಕೊಂಬನ್ನಿ, ಟಾಪ್ ಹೋರಿಗಳನ್ನ ಅಷ್ಟೇ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ, ನಿಮ್ಮ ಹೋರಿ ಹಿಡ್ಕೊಂಬನ್ನಿ. ನಮಗೆ ಅವಾಗ ಗೊತ್ತಾಗಿದ್ದೇನೆಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಹೋಗಿದೆ ನಮ್ಮ ಹೋರಿ ಹೆಸರು ಅಂತ ಗೊತ್ತಾಗಿದೆ. ಏನಂದರೆ ನಾವು ಗೊತ್ತಿಲ್ಲ, ನಾವು ನಂಬರ್ ತೊಗೊಳೋದು ಗೊತ್ತಿಲ್ಲ, ಹಬ್ಬ ಇಟ್ಟಿದ್ದು ಗೊತ್ತಿಲ್ಲ ನಮಗೆ. ಅವ್ರು ಈ ಥರ ಇಡ್ತಾ ಇದ್ದೀವಿ, ನಿಮ್ಮ ಹೋರಿ ನಂಬರ್ ಕೊಡ್ತೀವಿ, ನೀವು ತೊಗೊಂಬನ್ನಿ. ಅವರು ಒಂದು ಕಡೆ ಹಬ್ಬ ನೋಡಿದ್ದಾರೆ ಇದನ್ನು. ನಾವು ಕೊಟ್ಟರೆ ಒಳ್ಳೆ ಹೋರಿ ಕೊಡಬೇಕು ಅಂತ ಅವ್ರು ಹೇಳಿದರು. ಬಟ್ ಕಾಲಾಂತರದಿಂದ ನಮಗೆ ಹೋಗೋಕ್ಕಾಗಲಿಲ್ಲ. ಆ ಹಬ್ಬನ ಡ್ರಾಪ್ ಮಾಡಿದ್ದೀವಿ. ಅಲ್ಲಿವರೆಗೂ ಕೇಳಿದೆ ಸರ್. ಈಗ ಎಷ್ಟು ವರ್ಷದಿಂದ ಹಬ್ಬ ಕೊಡ್ತಿದ್ದೀರಾ VIP ಕಡೆಯಿಂದ? ಲಾಸ್ಟ್ ಈ ವರ್ಷ ಅಂದರೆ 2 ವರ್ಷ ಹಬ್ಬ ಮಾಡಿದ್ವಿ. 2 ವರ್ಷ. ಎಷ್ಟು ಹಬ್ಬ ಕೊಟ್ಟಿರ್ಬೋದು ಅಂದಾಜು? ನಾವು ಬಹುಮಾನ ಹಬ್ಬ ಒಂದು 7 ಬಹುಮಾನ ಹಬ್ಬ ಮಾಡಿದ್ವಿ. ಹಳ್ಳಿಯಲ್ಲಿ 2 ಹಬ್ಬ ಅಂತ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ನಮ್ಮ ಪಕ್ಕದಲ್ಲಿ 7 ಹಬ್ಬದಲ್ಲಿ ನಮ್ಗೆ ಟಾಪ್ ಹಬ್ಬ. ಅಂದ್ರೆ ಈಗ 7 ಹಬ್ಬದಲ್ಲಿ ಕೆಲವೊಬ್ರು 70 ಹಬ್ಬ ಮಾಡಿದವ್ರು ಇದ್ದಾರೆ, ಹೆಸರಾಗಿಲ್ಲ. ಇದೆ 7 ಹಬ್ಬ ಮಾಡಿದೀರಾ, ನಿಮಗೂ ಒಂದು ಖುಷಿಲಿ ಮಾತಾಡ್ತಿದ್ದೀರಾ, ಹೆಮ್ಮೆಯಿಂದ ಮಾತಾಡ್ತಿದ್ದೀರಾ, ಅಣ್ಣ ನಮ್ಗೆ ಆಗಿದೆ, ನಮ್ಗೆ ಆಗಿದೆ. ಏನ್ ಕಾರಣ ಅಂತ ಆ ಹೆಸರು ಆಗೋದು? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಹಾಗೆ ಹೋರಿ ಕಟ್ಟಿದವರು 100 ಜನ ಇದ್ದಾರೆ, ಹೆಸರು ಆಗ್ತಿಲ್ಲ. ಈಗ ನೀವು ಹೆಸರು ಮಾಡ್ಕೊಂಡಿದ್ದೀರಾ, ಒಂದು ತಕ್ಕ ಮಟ್ಟಿಗಾದ್ರೆ ಹೆಸರಿದೆ ಅಂತ ನಾನು ಹೇಳ್ತೀನಿ. ಒಂದು ಇಷ್ಟು ಭಾಗದಲ್ಲಿ ನಮ್ಮನ್ನ ಗುರುತಿಸ್ತಾರೆ ಅಂದ್ರೆ ಅದು ಸುಮ್ಮನೆ ಆಗಿರಲ್ಲ, ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ. VIP ಕಡೆಯಿಂದ ಅಂತ ನಿಮಗೆ ಏನ್ ಕೊಟ್ಟಿದೆ, ಆ ಹೆಸರನ್ನ ಯಾಕೆ ಅದು ತಗೊಂಡೋಗಿದೆ ಅನ್ನಕ್ಕೆ ಏನ್ ಕಾರಣ? ಅದಕ್ಕೆ ಕಾರಣ ತಗೊಂಡೋಗಕ್ಕೆ ಒಂದು ಅದರದ್ದು ಆ್ಯಕ್ಷನ್. ಒಂದೇ ಹಬ್ಬ, ದೊಡ್ಡ ಹಬ್ಬ ಅಲ್ಲ, ಬಹುಮಾನ ಹಬ್ಬ ಅಲ್ಲ, ಒಂದು ಹಳ್ಳಿಲ ಬಿಟ್ಟರೆ ಹಬ್ಬ, ಅದು ಆ್ಯಕ್ಟಿವಿಟಿ ಹಬ್ಬ ಅದು. ಆ ಹಬ್ಬದಲ್ಲಿ ಹೆಸರಾಗಿತ್ತು. ಅಲ್ಲಿಂದ ಎಲ್ಲ ಕಡೆನೂ ಕೌಂಟಿಂಗ್ ಬಂದ್ಬಿಡ್ತದೆ. ನಾವೇನು ಮಾಡೋದಲ್ಲ, ಅದು ಎಲ್ಲಿ ಹಬ್ಬಕ್ಕೆ ಹೋಗಿದ್ದೇವೆ ಆ ಕೌಂಟಿಂಗ್ ಮಿಸ್ ಮಾಡಿದ್ದಾರೆ. ಅದರ ಟಾರ್ಗೆಟನ್ನು ರೀಚ್ ಆಗ್ತಾನೆ ಬಂದಿದೆ. 2 ಹಬ್ಬದಲ್ಲಂತೂ ಓವರ್ ಟಾರ್ಗೆಟ್ ಆಗಿತ್ತು ಆ ಹಬ್ಬ. ಹೊರಗಡೆ ಬಂದು ಬಲೆ ಹಾಕಿದ್ರು, ಬಲೆನ ಸತಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 60 ಅಡಿ ಮೇಲೆ ಬಲೆ ಹೋಗಿದೆ.
ಹೋರಿ ಜೊತೆಗೆ 60 ಅಡಿ ಬಲೆ ಹೋಗಿ ಆ ಸ್ಪೀಡಲ್ಲಿ ಬಂದು ಹಬ್ಬ ಮಾಡಿ ಅವತ್ತಿಂದನೇ ಹಳ್ಳಿ ಕಾರ್ನಲ್ಲಿ ಈ ಥರ ಕಾರ್ಡ್ ಯಾವೂ ಇಲ್ಲ ನಂಬರ್ ಅನ್ನೋದು ಕಾರ್ಡು ಅಂದರೆ ಮನೆಯವ್ರನ್ನ ನಂಬಲ್ಲ, ಇವನ್ನೇ ನಂಬಲ್ಲ. ಈಗ ಇವ್ನು ಬಿಟ್ಟು ನೆಕ್ಸ್ಟ್ ಹಿಡಿತೀನಿ ಅಂದ್ರೆ ಇವನ್ನೇ ನಂಬಲ್ಲ. ಯಾಕೆ ಈ ದನನೇ ಚೂಸ್ ಮಾಡಿದ್ದೇನಕ್ಕೆ ಅಂತ? ಯಾಕೆಂದ್ರೆ ಬೇರೆ ದನಗಳಿದೆ. ಒಂದು ಈ ಪ್ರಶ್ನೆ ಏನಕ್ಕೆ ಕೇಳ್ತೀನಿ ಅಂದ್ರೆ, ಅಳಿವಿನಂಚಿನಲ್ಲಿ ಯಾವುದೋ ಒಂದು ಸಂತತಿ ನಿಂತಿರುತ್ತೆ. ಹೌದು, ಹಳ್ಳಿ ಕಾರ್ ಅನ್ನೋದು ಈಗೀಗ ಮತ್ತೆ ಶುರು ಆಗ್ತಿದೆ, ಅದು ಬೆಳಿಬೇಕು ಅನ್ನೋದು. ಯಾಕೆ ಹಳ್ಳಿ ಕಾರ್ನೇ ಚೂಸ್ ಮಾಡಿದ್ರಿ ಅಂತ? ನಾವು ತಮಿಳ್ನಾಡಿಂದ ಹೋರಿ ಭಾಳ ತರ್ತಾ ಇದ್ದೀವಿ. ನಮಗೇನಂದ್ರೆ ಹಳ್ಳಿ ಕಾರ್ ಆ್ಯಕ್ಟಿವ್ ಜಾಸ್ತಿ ಇರುತ್ತೆ. ಅದು ಮಿಲ್ಕ್ ಆದ್ರೂ ಅಷ್ಟೇ, ಅದ್ರ ಬೇಬಿ ಆದರೂ ಅಷ್ಟೇ ತುಂಬ ಆ್ಯಕ್ಟಿವ್ ಇರುತ್ತೆ. ಆ ಬೇಸ್ ಮೇಲೆ ನಾವು ಹೋರಿ ಸ್ಟಾರ್ಟ್ ಮಾಡಿದ್ದು. ಹಳ್ಳಿ ಕಾರದೇ ತೆಗಿಬೇಕು ಅಂತ ನಮ್ದಿದ್ದು. ತಮಿಳ್ನಾಡೆಲ್ಲ ಹುಡುಕಿದ್ವಿ ಎಲ್ಲ, ಬಟ್ ಆಗಲಿಲ್ಲ. ಬಟ್ ತರಬೇಕಂತ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದೆ ಹಳ್ಳಿ ಕಾರ್. ನಮಗೆ ಈ ಬೇರೆ ಅಮೃತ್ ಮಾಲ್ ಆಗಲಿ ಅವೆಲ್ಲ ನಮಗೆ ಲೈಕ್ ಆಗಲಿಲ್ಲ. ಬಟ್ ಈ ಹೋರಿ ತರಬೇಕಂತ ಹಳ್ಳಿ ಕಾರನ್ನೇ ಫಸ್ಟ್ ಚೂಸ್ ಮಾಡಿದ್ದೆ. ಯಾಕಂದರೆ ನಮಗೆ ಗೊತ್ತಿರೋಂಗೆ ಈಗ ಹಳ್ಳಿ ಕಾರಲ್ಲಿ ತುಂಬ ಹೋರಿ ಇದ್ದಾವೆ. ನೀವು ಲಾಸ್ಟ್ ಇಂಟ್ರ್ಯೂ ಮಾಡಿದ್ದೀರ, ಹೌದಾ? ಆ ಹೋರಿಗಳದ್ದು ನೇಮಿಂಗ್ 10 ಇಯರಿಂದ ಇದೆ ಇಲ್ಲಿವರೆಗೂ. 10-15 ವರ್ಷದಿಂದ ಇದೆ. ಏನೂ ಕೊಬ್ಬರಿ ಇಲ್ಲ, ಏನಿಲ್ಲ, ಡ್ರಾಪ್ ಆಗಿಲ್ಲ. ಅದ್ರ ಸ್ಟಿಲ್ ಇಲ್ಲಿವರೆಗೂ ಅದರದ್ದೇ ಟ್ರೆಂಡಿಂಗಲ್ಲಿ ಇದ್ದಾವೆ ಅಂಥ ಹೋರಿಗಳು ಹಳ್ಳಿ ಕಾರಲ್ಲಿ ಇದ್ದಾವೆ. ಜಾಸ್ತಿ ಇರೋದು ಹಳ್ಳಿ ಕಾರಲ್ಲೇ ಟ್ರೆಂಡಿಂಗ್ ಹೋರಿಗಳು ಇರೋದು. ಸೊ ಆ ಬೇಸ್ ಮೇಲೆ ಈ ಹೋರಿ ತೊಗೊಂಡ್ಬಿಟ್ಟು ನಾವು ತರಲಿಕ್ಕಿಂತ ಮುಂಚೆ ಬ್ರ್ಯಾಂಡ್ ಹಳ್ಳಿ ಕಾರ್ ಬ್ರ್ಯಾಂಡ್ ಅಂತ ನಮ್ಗೆ ಅಲ್ಲಿ ಇಲ್ಲಿ ಕೇಳ್ತಾ ಇತ್ತು. ಸ್ವಲ್ಪ ನಾವು ತಂದ ಮೇಲೆ ಜಾಸ್ತಿ ಕ್ರೌಡಪ್ ಆಗಿದ್ದು. ಆಮೇಲೆ ಈಗ 2 ಇಯರ್ಸ್ ಬ್ಯಾಕಿಂದ ಹರಾಜಲ್ಲಿ ಜಾಸ್ತಿ ಈ ಹೋರಿಗಳನ್ನೇ ತೆಗಿತಾರೆ ಹಳ್ಳಿ ಕಾರ್ ಅದನ್ನು ನೀವು ನೋಡಿರ್ತೀರ. ಈ ಹೋರಿಗಳೇ ಮುಂಚೆ ಇದ್ದಿಲ್ಲ. ಅದು ಈ ಹೋರಿಗಳು ಬಂದ ಮೇಲೆ ಸ್ಟಾರ್ಟ್ ಆಯಿತು. ಅದೇ ಥರದಲ್ಲಿ ಇವಾಗ ಪಿ ಪಿ ಹೋರಿ ಇದೆ. ಅದೇ ಬೇಸ್ ಮೇಲೆ ಬಂದಿರೋ ಹೋರಿಗಳಲ್ಲಿ ಪಿ ಪಿ ಹೋರಿಗಳು ಇದೆ ಹಳ್ಳಿ ಕಾರಲ್ಲಿ. ನೀವು ನೋಡಿದ್ದೀರ. ಕುಣಿಕೆನಲ್ಲಿ ಅನ್ನೋದು ಫೇಮಸ್ ಆಗಿದ್ದೆ. ಒಂದು 2-3 ಹೋರಿ. ನನ್ನ ಸಂದರ್ಶನದಲ್ಲಿ ಮೂರನೇ ಹೋರಿ ನೋಡಿದ್ದಾರೆ. ಶ್ರೀರಂಗ ನಿಮಗೆ ಓಪನ್ ಹೇಳಬೇಕು ಅಂದರೆ ಕಣಿವೆ ಮನೆ ಶ್ರೀರಂಗ. ಇದ್ರ ಜೊತೆದೇ ಇನ್ನೊಂದು ಹೋರಿ ಇದೆ, ಅದನ್ನು ನೀವು ಇಂಟ್ರ್ಯೂ ಮಾಡ್ತೀರಾ. ಅದನ್ನು ಹೇಳ್ತೀನಿ ನಾನು ಹೋರಿ ಹೆಸರು. ಬಟ್ ಇಲ್ಲಿ ನಮ್ಮ ಇಂಟ್ರ್ಯೂ ನಡೀತಾ ಇದೆ. ನಾವು ಅದನ್ನಷ್ಟೇ ಹೇಳಬೇಕು. ಇದ್ರ ಜೊತೆ ಹೋರಿನೇ ಅದು ಟಾಪ್ ಆ್ಯಂಡ್ ಟಾಪ್ ಸ್ಪೀಡ್. ಶಿಕಾರಿಪುರದಲ್ಲಿ ನಾವು ಹೋರಿ ಹಾಕಿದಲ್ಲಿ ಅವರು ಬಂದು ಅಣ್ಣ ತಮ್ಮಗಳ ಥರ ಮಾತಾಡ್ತಾರೆ ನಮ್ಮ ಜೊತೆ. ಇದುವರೆಗೂ ಮಾತಾಡೋದು ಅದೇ ಥರನೇ. ಅವರು ನಮ್ಮ ಮನೆಯವರೇ ಹೋರಿಯವರೆಲ್ಲ, ನಿಮ್ಮ ಮನೆಯವರ ಹೋರಿಯವರೆಲ್ಲ ಒಂದೇ ಸೀಲ್ ಸರ್. ಎರಡೂ ಜೊತೆ ಇದ್ದಿತ್ತು. ನಾವು ಈ ಕಡೆ ಒಂದು ಬಂತು, ಅದು ಆ ಕಡೆ ಒಂದು, ಎರಡು ಫ್ರೆಂಡ್ ಆಗಿದೆ. ಸುಣ್ಣಕೊಪ್ಪದ VIP ಇಂದ ನೋಡಿದ್ದೀರಾ ಹಬ್ಬನ? ಒಂದಿಷ್ಟು ಹೇಳಿದ್ರೆ ಒಂದು 7-8 ಹಬ್ಬ ಅಂತ ನೋಡಿದ್ದೀರಾ. ಎಕ್ಸ್ಪೆಕ್ಟೇಷನ್ ಏನಿದೆ ನೆಕ್ಸ್ಟ್ 2025 ನವೆಂಬರಿಂದ ಹಬ್ಬ ಶುರು ಆದರೆ ನನ್ನ ಹೋರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ? ಅಥವಾ ಒಂದಿಷ್ಟು ಜನಕ್ಕೆ ಅಭಿಮಾನಿಗಳಿಗೆ ಇವತ್ತಿಷ್ಟು ಜನ ಬಂದಿದ್ದಾರೆ ಅಂದ್ರೆ ಸುಮ್ಮನೆ ಬಂದಿರಲ್ಲ, ಅವರಿಗೆ ನಾನೇನೋ ಒಂದು ಡಿಫ್ರೆಂಟಾಗಿ ಕೊಡಬೇಕು, ಅಥವಾ ಅಖಾಡದಲ್ಲಿ ನಾನೇನೋ ಒಂದು ಡಿಫ್ರೆಂಟ್ ತೋರಿಸ್ಬೇಕು, ಇದೀಗ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಮ ಹತ್ರ ಇರುತ್ತೆ. ಹೌದೌದು. ಏನು ಮಾಡ್ಬೋದು? ಯಾಕೆಂದ್ರೆ ಅದನ್ನೇ ಜನ ಕಾಯ್ತಿರ್ತಾರೆ. ಇಲ್ಲ, ಆ ತಾಲೀಮಲ್ಲೇ ನಾವಿದ್ದೀವಿ. ಒಂದು ಆ್ಯಕ್ಷನ್ನಲ್ಲಂತೂ ಡ್ರಾಪ್ ಯಾವತ್ತೂ ಆಗಿಲ್ಲ. ಸ್ಪೀಡಲ್ಲಿ ಏನಾರು ಆಗಬಾರ್ದು ಅಂತೇಳಿ ಇವತ್ತು ಸ್ಟಿಲ್ ಟ್ರೈನಿಂಗ್ ನಡೀತಾನೆ ಇದೆ. ಅದು ಡೈಲಿ ಹೊಲಕ್ಕೆ ಹೋಗುತ್ತೆ, ಗಾಡಿ ಕಟ್ತೀವಿ. ಇಲ್ಲಾಂದ್ರೆ ಮನೆಗೆ ಒಟ್ಟಿರಲ್ಲ. 2 ದಿನಕ್ಕೊಮ್ಮೆರ ಅದು ಗದ್ದೆಗೆ ಹೋಗ್ಬಿಡ್ಬೇಕು. ಅದಕ್ಕೆ ಟ್ರೈನಿಂಗ್ ಥರ, ವಾಕಿಂಗ್ ಥರ ನಡೀತಾ ಇದೆ. ಮಳೆಗಾಲದಲ್ಲಿ ಯಾರು ಮಾಡಲ್ಲ ಅಂದರೂ ನಾವು ಮಾಡ್ತೇವೆ. ಆ ಟಾರ್ಗೆಟ್ ಇಟ್ಕೊಂಡೇ ಮಾಡ್ತಾಯಿದ್ವಿ. ನೆಕ್ಸ್ಟ್ ನಮ್ಮದು ಬಂಪರ್ ಆಗಬೇಕು, ಇಲ್ಲ ಬ್ಲಾಸ್ಟ್ ಆಗಬೇಕು. 2 ಚಾನ್ಸಲ್ಲಿ ಇಟ್ಕೊಂಡಿದ್ವಿ. ಒಂದು ಬ್ಲಾಸ್ಟ್ ಅಂದರೆ ಎಲ್ಲರ ತಲೆಯಲ್ಲಿ ಇರಬೇಕು. ಆ ಹೋರಿಗೆ ಕೊಡಬೇಕಾಗಿತ್ತು, ಮಿಸ್ ಆಗಿದೆ. ಇದು ಬ್ಲಾಸ್ಟಲ್ಲಿ ಇರಬೇಕು. ಒಂದು ಇಲ್ಲ, ಒಳ್ಳೆ ಹೋರಿ ಇದೆ, ಕೊಟ್ಟಿದ್ದಾರೆ. ಅವು 2 ಟಾರ್ಗೆಟಲ್ಲಿ ನಾವು ಇವಾಗ ಸ್ಟಿಲ್ ಟ್ರೈನಿಂಗ್ ನಡೀತಾ ಇದ್ದೀವಿ. ಈಗ ಬಂಪರ್ ಅಂದ್ರಿ, ಸುಣ್ಣದ ಕೊಪ್ಪದ ನಮ್ಗಾಗ್ಲಿ, ನಮ್ಮ ಉದ್ದೇಶ ಅದೇ. ಬಂಪರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೋರಿ ಹಬ್ಬದಲ್ಲಿ? ಒಂದು ಹೋರಿಗೆ ಬಂಪರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ಏನಂದರೆ ಸರ್, ಒಂದು ಹಬ್ಬದಲ್ಲಿ 1000 ಜನ ಇರ್ತಾರೆ, ಯಾರು ಹೋರಿ ಹಿಡಿಯೋರು. ಅದರಲ್ಲಿ 4 ಜನ ಮಾತ್ರ ನೇಮಿಂಗ್ ಮಾಡ್ತಾರೆ. ಅವ್ರ ಟಾರ್ಗೆಟ್ ಏನು ಹಿಡಿ, ನಾವಿಲ್ಲಿ ನೇಮಿಂಗ್ ಆಗಬೇಕು. ಹೋರಿ ಅದನ್ನೇ ಹಿಡಿಬೇಕು, ಇದನ್ನೇ ಹಿಡಿಬೇಕು ಅಂತ ಹಿಡಿಯಲ್ಲ ಅವರು. ಅವ್ನು ಹೋರಿ ಹಿಡಿಬೇಕು, ಇವನು ಹೋರಿ ಹಿಡಿಬೇಕು ಅಂತ ಹಿಡಿಯಲ್ಲ. ನಾನು ಈ ಹೋರಿಲಿ ಹೆಸರಾಗಬೇಕು, ನನಗೊಂದು ಪ್ರೈಸ್ ಬರಬೇಕು. ಅವ್ರು ಯಾವ ಥರ ಇರ್ತಾರೋ ಅದೇ ಥರ 200 ಹೋರಿ ತಂದಿರೋರ್ದು ಅದೇ ಥರ ಇರ್ತದೆ. ಆದರೆ ಅಲ್ಲಿ ನಮಗೆ ಎಷ್ಟು ರೌಂಡ್ ಬಿಟ್ಟಿದ್ದೀವಿ ಅನ್ನೋದ್ಮೇಲೆ ಬಂಪರ್ ಇರುತ್ತೆ. ನಾವೀಗ 4 ರೌಂಡ್ ಬಿಟ್ಟಿದ್ದೀವಿ. ನಾರ್ಮಲ್ ಹಬ್ಬದಲ್ಲಿ ನಡೀತಾ ಇರೋದು 3 ರಿಂದ 4 ರೌಂಡ್. ಆ ರೌಂಡ್ ಬಿಟ್ಟಿದ್ದೀವಿ ಅಂದರೆ ಅವ್ರು ಕೊಡ್ಲಿದ್ರು ನಾವು ಬಂಪರ್ ತೊಗೊಂಡಿದ್ದೀವಿ ಅಂತ ನಾವು ಖುಷಿ. ಇದು ಮಾತ್ರ ನಾವು ಹೇಳ್ತೀವಿ, ಅವ್ರಿಗೆ ಕೊಡಿ ಅಂತ ಕೇಳಲ್ಲ. ನಾವು ಅಲ್ಲಿ 3 ರೌಂಡ್ ಬಿಟ್ಟಿದ್ದೀವಿ, ಅದ್ರ ನಮ್ಮ ವಿಡಿಯೋನೇ ಬಂಪರ್ ಆಗಿರ್ತೈತಿ. ಒಂದು ಹೋರಿದ ಹಬ್ಬದ ವಿಡಿಯೋ ಬಂದಿರ್ತೈತಿ, ನಾವು ನೋಡಿರ್ತೀವಿ. ಅದ್ರ ಪ್ರಕಾರ ನಾವು ಮಾಡಿರ್ತೀವಿ. ಬಂಪರೇ ಬೇಕು ಅಂತ ಅಲ್ಲ, ಆ ಹಬ್ಬ ಮಾಡಿದಾಗ ಅವ್ರು ಕೊಟ್ಟಾಗ ಬಂಪರ್ ಅಂತ ಅಲ್ಲ. ನಾವು ಅಲ್ಲಿ ತಗೊಂಡೋಗಿ ಹಬ್ಬ ಮಾಡಿದ್ದು ಖುಷಿ ಇದ್ದರೆ ಅದೇ ನಮಗೆ ಬಂಪರ್. ಅದರಲ್ಲೇ ಇದು ನಾವು ಇವಾಗೂ ಸ್ಟಿಲ್ ಬಂಪರ್ ನಾವೇ ಹೊಡಿದೀವಿ ಅನ್ನೋ ಖುಷಿಯಲ್ಲೇ ಇದೆ. ಯಾಕಂದ್ರೆ ಆ ಥರ ಹಬ್ಬ ಮಾಡ್ತಾ ಇದೆ, ನೇಮಿಂಗ್ ಮಾಡ್ತಾ ಇದೆ, ಏನು ತೊಂದರೆ ಇಲ್ಲ. ಇನ್ನು 10 ವರ್ಷ ಬಿಟ್ಟು ಸುಣ್ಣದ ಕೊಪ್ಪದ VIP ಆ ಹೆಸರು ಹಾಗೆ ಇರುತ್ತಾ ಅಥವಾ ಚೇಂಜ್ ಆಗುತ್ತೆ? ಇಲ್ಲ ಸರ್, ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ. VIP ಅನ್ನೋ ನೇಮಿಂಗ್ ಯಾರಾದರೂ ಇಟ್ಕೋಬೋದು, ಬಟ್ ನಾವು ಮಾತ್ರ ಆ ನೇಮನ್ನು ಚೇಂಜ್ ಮಾಡ್ತೀವಿ.
ನೇಮ್ ಅಲ್ಲ ನಾನು ಹೇಳಿದ್ದು, ಟ್ರೆಂಡ್ ಅದು ಅಷ್ಟೇ, ಟ್ರೆಂಡ್ ಆದ್ರೂ ಅಷ್ಟೇ, ದನ ಆದ್ರೂ ಅಷ್ಟೇ. ಅದನ್ನೇ ನಾವು ಹೇಳ್ತಾ ಇರೋದು. ಎತ್ತಾದ್ರೂ ಅಷ್ಟೇ, ನೀವು ಹೇಳ್ತಾ ಇದ್ರ ಈ ಎತ್ತನ್ನು ಚೇಂಜ್ ಮಾಡಕ್ಕೆ ಈಗ ಆಲ್ರೆಡಿ ನಾವು ಚೇಂಜ್ ಮಾಡಿದ್ರೆ ಒಂದು 10 ಪಟ್ಟು ಮಾಡ್ಬೋದು. ನಾವು ಚೇಂಜ್ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಭಾಳ ಜನಕ್ಕಿದೆ ತಗೋಬೇಕು ಅಂತ, ನಾವು ಕೊಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಅದೇ, ಊರಿಗೆ ಕೊಡಾಕೆ ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಹಬ್ಬ ನೋಡಿರ್ತಾರೆ ಹೌದು. ಅಥವಾ ಯಾವ್ದೋ ಒಂದು ವಿಡಿಯೋ ಮಾಡಿ ಬಿಟ್ಟಿರ್ತಾರೆ, ಅದರಲ್ಲಿ ಆ ಹೋರಿ ಗತ್ತು ಬರೋದು ಗತ್ತು ನೋಡ್ಬಿಟ್ಟು ನಮ್ಮನೇಲಿ ಈ ತರ ಒಂದ್ ಇರ್ಲಿ ಎತ್ತು ಕೊಡ್ಬೋದೇನೋ ಅಂತ ಒಂದ್ ಇರುತ್ತೆ. ಈ ವಿಚಾರದಲ್ಲಿ ಲಾಸ್ಟ್ 15 days ನಮ್ಮ ಟಾರ್ಗೆಟ್ ಅಲ್ಲ. ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ ತಗೊಳೋರು, ನೀವು ಎಷ್ಟು ಕೊಡ್ತೀರಾ ಹೇಳಿ, ಇಷ್ಟೇ ಹೇಳ್ತಾ ಇದಾರೆ ಅವರು. ನಮ್ಮನ್ನೇ ಕೇಳ್ತಾ ಇದಾರೆ, ನೀವು ಎಷ್ಟು ಕೊಡ್ತಾ ಇದ್ದೀರಾ, ವ್ಯಾಪಾರ ಕೇಳ್ತಾ ಇಲ್ಲ ಅವರು. ನೀವು ಎಷ್ಟು ಕೇಳ್ತೀರಾ ಅಷ್ಟು ಕೊಟ್ಟು ತಗೊಂಡು ಆ ರೇಂಜಿನವರೆಗೂ ಆಗಿದೆ. ಎಲ್ಲಿ ಒಂದೇ ಹಬ್ಬ, ಬಿಸ್ಲಹಳ್ಳಿಲಿ ಒಂದೇ ಹಬ್ಬ, ಅಲ್ಲಿ ಹಬ್ಬ ನೋಡಿದರೆ ಇವಾಗಲೂ ಯೂಟ್ಯೂಬಲ್ಲಿ ಇದೆ, ನೋಡಿದರೆ ಆ ಕಡೆನೇ ಚೇಂಜ್ ಆಗಿತ್ತು. ಆ ಥರ ಹಬ್ಬ ಮಾಡಿ ಅಲ್ಲಿಂದ ಬಂದಿದೆ, ತಮಿಳ್ನಾಡಿಂದ ಬಂದಿದೆ, ತುಂಬ ಕಡೆ ಕೇಳಿದ್ದಾರೆ. ಒಳ್ಳೊಳ್ಳೆ ಹೋರಿ ಇರೋರು, ನೇಮಿಂಗ್ ಹೋರಿ ಇರೋರು ಕೇಳಿದ್ದಾರೆ. ಪಕ್ಕದಲ್ಲಿ ನನಗೊಂದು ಬೇಕು, BP ಇದೆ, ಪಕ್ಕದಲ್ಲಿ ಇದೇ ಬೇಕು ಕೊಡ್ತೀರಾ ಅನ್ನೋ ಲೆಕ್ಕಕ್ಕೆ ಕೇಳಿದ್ದಾರೆ. ಆಮೇಲೆ ಹಬ್ಬಕ್ಕೆ ಹೋದಲ್ಲೆಲ್ಲ ಅವರು PP ಹೋರಿ ಬಿಟ್ಕೊಟ್ಟಿನ ನಮ್ಮ ಪಕ್ಕದ ಹೋರಿಯಿಂದ ಬಂದಿದ್ದಾರೆ, ಈ ಹೋರಿಯಿಂದ ಬಂದಿದ್ದಾರೆ. ಅವ್ರು ಲೆಜೆಂಡ್ರಿ ಹೋರಿ ಕಟ್ಟಿದವರು ಈ ಹೋರಿಯಿಂದ ಬಂದಿದ್ದಾರೆ. ನಾವು ಅಷ್ಟು ಮಾಡಿದೇವಲ್ಲ ಅಂತ ಅಷ್ಟೇ ಖುಷಿಯಲ್ಲಿದ್ದೀವಿ, ಜಾಸ್ತಿ ಏನಿಲ್ಲ. ಅಷ್ಟು ಮಾಡಿದೇವಲ್ಲ, ದೊಡ್ಡ ದೊಡ್ಡ ಹೋರಿಯವ್ರು ಬಂದು ನಮ್ಮನ್ನು ಮಾತಾಡಿಸ್ತಾರಲ್ಲ, ಸಣ್ಣವ್ರನ್ನ 10 ವರ್ಷ ಅವ್ರು ಹಬ್ಬ ಮಾಡಿದವರು ನಮ್ಮನ್ನ 2 ವರ್ಷದಿಂದ ಹಬ್ಬ ಮಾಡೋರನ್ನ ಗಮನಿಸ್ತಾ ಇದಾರಲ್ಲ ಅನ್ನೋದೇ ಖುಷಿ ನಮ್ಗೆ. ಆ ಥರ ಹೋಲಿಸಿ ಈಗ ಹೇಳಿದ್ರಿ ಬ್ರದರ್, PP ಇದು ಒಂದು ಬಕ್ಕ ಅದು ಅಂತ. ನೀವು ಬಕ್ಕನೇ ಪ್ರಿಫರ್ ಮಾಡಿರೋದು. ಹೌದೌದು. ಯಾಕೆ PP ಪ್ರಿಫರ್ ಮಾಡಿಲ್ಲ? ಈಗ ನೀವು ಇನ್ನೊಂದು ಎತ್ತನ್ನು ಕೊಟ್ರಿ, ಕಣಿವೆ ಮನೆ ಇದ್ರದ್ದೇ ಕೊಟ್ರಿ. ಈಗ ಅದ್ ನೋಡಿದಾಗ ಅಥವಾ ಏಕೆಂದ್ರೆ ಅದು ನಿಮ್ಮಿಂದ ಒಪಿನಿಯನ್ ನಮ್ಗೆ ಕೇಳ್ತೀರ, ಅದಕ್ಕೆ ಹೇಳ್ತಿರೋದು. ಯಾಕೆ ಪ್ರಿಫರ್ PP ಮಾಡ್ತಿಲ್ಲ ಅಥವಾ ಬಕ್ಕನೇ ಇರ್ಲಿ ಅಥವಾ ಯಾಕೆ ಅದು ಅಂತ? ಇಲ್ಲ, ಇವಾಗ ನಾವು ಬಕ್ಕದಲ್ಲಿ ಟ್ರೆಂಡಿಂಗ್ ನಡೀತಾ ಇದೆ, ಅದ್ರ ಪ್ರಕಾರನೇ ಬಕ್ಕದಲ್ಲಿ ರನ್ನಿಂಗ್ ಮಾಡ್ತಾ ಇದ್ದೀವಿ. ಇದನ್ನ PP ಎಕ್ಸ್ಪೆಕ್ಟೇಷನ್ನು ಪ್ಲಾನು ಬಂದರೆ PP ಮಾಡ್ತೀವಿ. ಅದು ನೇಮ್ VIP. ಆ ಥರ ಹೋರಿ ನೋಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಈ ಥರನೇ ಹೋರಿ ಬೇಕು ಅಂದರೆ ನೇಮಿಂಗ್ ಉಳಿಸೋ ಹೋರಿ ಬೇಕು ಸರ್ ಇವಾಗ. ಯಾಕಂದ್ರೆ ನಾವೊಂದು 4 ಹಳ್ಳಿಲಿ ಒಂದು ನೇಮ್ ಆಗಿದೆ, ನಮ್ಮೂರಲ್ಲಿ ಒಂದೊಂದು ನೇಮ್ ಆಗಿದೆ ಅಂದರೆ ಆ ಥರ ಹೋರಿ ನಾನು ಚಾಯ್ಸ್ ಮಾಡೋದು PP ನೆಕ್ಸ್ಟ್ ಆಗುತ್ತೆ. ಫ್ಯೂಚರ್ 5 years ಹೋದ್ರೆ ಮುಗೀತು. ಇವಾಗೆಲ್ಲ ಊರಲ್ಲಿ PP ಇದೆ. ಫಸ್ಟಿಗೆ ಗಾಂಧಿನಗರದಲ್ಲಿ ಒಂದಿತ್ತು, ನಮ್ಮ ಭಾಗ ನಾವು ಹೇಳ್ಕೊಳ್ಬೇಕು ಅಂದರೆ ಸೂಪರ್, ಹಳೇ ಸೂಪರಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಈಸೂರು ದಂಗೆ ನೋಡಿದ್ದೀವಿ. ಈಸೂರು ದಂಗೆನೂ ಭಾಳ ಏನಿಲ್ಲ, ಹತ್ರನೇ ನಮಗೂ ಎಲ್ಲ ಹಬ್ಬ ಮಾಡಿದೆ, ನಮ್ಮ ಭಾಗ ಹಬ್ಬ ಮಾಡಿದೆ. ನಮ್ಮ ಭಾಗದಲ್ಲಿ ಫೇಮಸ್ ಆಗಿರೋ ಹೋರಿಗಳು ಅವತ್ತಿಂದ ಇವತ್ತಿನ ನೋಡಿದರೆ ನಿಮಗೆ ವೇರಿಯೇಷನ್ ನೋಡಿದರೆ 80% PP ಹೋರಿ ಆಗ್ತದೆ, 20% ಬಕ್ಕಾಕ್ ಬಂದಿದೆ. ಸೊ ಮುಂದೆ ಆಗುತ್ತೆ, ನಾವು ಆಗಲ್ಲ ಅಂತಲ್ಲ, ಮುಂದೆ ಆಗುತ್ತೆ. ಆ ಥರದ್ದು ಹೋರಿ ಬೇಕು ನಮಗೆ. ಈಗ ಹೋರಿ ಹಬ್ಬ ಎಲ್ಲಿವರೆಗೂ ಹೋಗುತ್ತಾ ನನಗೂ ಗೊತ್ತಿಲ್ಲ ಬ್ರದರ್. ಹೋಗ್ಲಿ ಅನ್ನೋದು ನೆಕ್ಸ್ಟ್ ಜನ್ರೇಷನ್ಗೆ ಪರಿಚಯ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಇವತ್ತು ಇಲ್ಲಿ ಏನು ಬಂದಿದಾರ ಇವರು, ಈ ಸಣ್ಣ ಹುಡುಗರು, ನಮ್ಮ ನೆಕ್ಸ್ಟ್ ಜನ್ರೇಷನ್. ಈಗ ಆ ಜನ್ರೇಷನ್ನು ಇನ್ನು 10 ವರ್ಷ ಬಿಟ್ಟಾಗೂ ಇದು ಹಬ್ಬ ಮಾಡ್ತಾನೆ ಇರುತ್ತೆ. ಬಟ್ ಆ 10 ವರ್ಷದ ಹಬ್ಬಗಳಲ್ಲಿ ಇದ್ರ ವಿದಾಯ ಹಬ್ಬಗಳು ಬಂದಿರುತ್ತೆ ಆ ಟೈಮ್, ಇನ್ನು 10 ವರ್ಷ ಬಿಟ್ಟರೆ. ಯಾಕೆಂದ್ರೆ ಹೋರಿಗೆ ವಯಸ್ಸಾಗಿರುತ್ತೆ, ಹೆಸರು ಮಾಡ್ಕೊಂಡು ಬಂದಿರುತ್ತೆ. ಅವಾಗ ಸುಣ್ಣದ ಕೊಪ್ಪದ VIP ಎಲ್ಲಿ ನೋಡಕ್ ಇಷ್ಟಪಡ್ತೀರಾ, ಹೇಗೆ ನೋಡಕ್ ಇಷ್ಟಪಡ್ತೀರಾ? ಆ ಸುಣ್ಣದ ಕೊಪ್ಪದ VIP ಹೆಸರನ್ನ ಹೇಗೆ ಕೇಳಕ್ ಇಷ್ಟಪಡ್ತೀರಾ? ನೋಡಿ, ಇವಾಗ ನಮ್ಮಲ್ಲಿ ಒಂದು ಹೋರಿ ಇದೆ, ನಿಮಗೆ ಹೇಳೋದೇನು ಚಿನ್ನಾಟ ಚೆಲ್ವ, ಅದು ಎಲ್ಲಿ ಬಿಟ್ಟರು ಹಬ್ಬ ಮಾಡೋದು. ಅದ್ರ ಏಜ್ ತಕ್ಕಂಗೆ, ಅದ್ರ ಹಬ್ಬ ತಕ್ಕಂಗೆ ಲಿಮಿಟ್ ಮೀರ್ ಮಾಡಿದೆ. ಹೌದ್ರಾ? ನಾವು ಅದರ ಆಶೀರ್ವಾದನೇ ತೊಗೊಂಡಿದ್ದೀವಿ, ಊರಿಗಾದ್ರೂ ತೊಗೊಂಡಿದ್ದೀವಿ, ನಂಬರಲ್ಲಾದ್ರೂ ತೊಗೊಂಡಿದ್ದೀವಿ, ಇಲ್ಲ ಅಂತ. ಆ ಥರನೇ ಇದನ್ನು ಬೆಳೆಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ. ನಾಳೆ ಒಂದು ಹಬ್ಬಕ್ಕೆ ನಮ್ಮ ಊರಿಗೆ ಹಿಡ್ಕೊಂಬರಪ್ಪ, ನೀವು ಊರಿ ಬಿಡ್ಲಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ರೌಂಡ್ ಬಿಟ್ಟು ಕಟ್ಬಿಡಿ ಹಬ್ಬಕ್ಕೆ. ಈಗ ಅದನ್ನು ಆ ಥರ ಕರೀತಾ ಇದ್ದಾರೆ, ಯಾಕಂದ್ರೆ ಗೌರವಾನ್ವಿತ ಇರೋಂಥ ಊರಿಗಳನ್ನ ಕರೀತಾರೆ. ಆ ಬೇಸಲ್ಲಿ ನನ್ನ ಊರಿ ಇರಲಿ ಅಂತ ನಾನು ಬಯಸ್ತೀನಿ. ಆ ಸಾಲಲ್ಲಿ ನನ್ನ ಊರಿ ಇರಲಿ ಅಂತ ಬಯಸ್ತೀನಿ. ಈಗ ಅಖಾಡನ ಬಿಟ್ಟು ಮನೆ ಚಟುವಟಿಕೆ ಮಾಡೋಣ. ಯಾಕೆಂದ್ರೆ ಅಖಾಡದಲ್ಲಿ ನಾವೇನ್ ನೋಡ್ತೀವಿ ಅದು ಡಿಫ್ರೆಂಟ್. ಅಲ್ಲಿ ಹೋದ್ರೆ ಯಾರನ್ನೋ ಒಬ್ಬರು ಒಗಿಬೇಕು, ಈ ತರನೇ ಇರುತ್ತೆ ಮೈಂಡ್ ಸೆಟ್ ಅದ್ರದ್ದು. ಆಕ್ಚುಲಿ ಮನೇಲೆಲ್ಲ ಹೆಂಗೆ VIP ಅಂತ? ಯಾಕೆಂದ್ರೆ ಮನೆಯಲ್ಲೂ VIP ಆಗಿರ್ತಾನೋ ಅಥವಾ ಮನೇಲೇ ಬೇರೆ, ಮನೆಗೆ VIP ಆಗೋದು ಬೇರೆ, ಅಖಾಡದಲ್ಲಿ VIP ಆಗೋದು ಬೇರೆ, ಹೇಗಿರ್ತಾನೆ ಅಂತ? ಇಲ್ಲ ಸರ್, ಮನೆಯಲ್ಲಿ ಅವ್ನು VIP ಯಾಕಂದ್ರೆ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದರೆ ಭಾರಿ ಆ್ಯಕ್ಟಿವ್ ಇದ್ದಾನೆ, ಅಟ್ರಾಕ್ಟಿವ್. ಅವನಿಗೆ ಏನಾರು ಸೌಂಡ್ ಕೇಳಿಸು, ಅದರ 4 ಜನ ಮಾತಾಡಿದ್ರು ಆ್ಯಕ್ಟಿವ್. ಸಡನ್ಲಿ ಕಿವಿ ನಿಂದ್ರಿಸೋದು, ಕಣ್ಣು ಇದು ಮಾಡೋದು, ನಾವು ಅಂದರೆ ಕೇಳಲ್ಲ, ಫಸ್ಟ್ ಅಲ್ಲಿರ್ತೈತೆ ಅವ್ನು ಗಮನ, ನಮ್ಮ ಕಡೆ ಇರೋದೇ ಇಲ್ಲ, ಅಷ್ಟೇ ಅಟ್ರಾಕ್ಟಿವ್ ಇದ್ದಾನೆ. ಬಟ್ ಮನೆಯಲ್ಲಿ ಏನಪ್ಪ, ಶರತ್ಗೆ, ಅವ್ರ ಅಪ್ಪಾಜಿಗೆ, ಒಂದಿಬ್ಬರು ಹುಡುಗರು, ಅವ್ರಿಗೆ ಮಾತ್ರ ಅದು ಆಕ್ಸೆಸ್ ಮಾಡೋದು. ಇನ್ನು ಬೇರೆ ಯಾರಿಗೂ ನೋ ಆಕ್ಸೆಸ್, ಬರಂಗೇ ಇಲ್ಲ, ಟಚ್ ಮಾಡೋಂಗೂ ಇಲ್ಲ. ಈಗ ಇವು ನಾನು ಎಕ್ಸಿಟ್ ಆದರೆ ನಾನು ಎಂಟ್ರಿನೂ ಇಲ್ಲ, ಅಲ್ಲಿ ನಾನು ನಿಂದ್ರಂಗಿಲ್ಲ, ನೀವು ನಿಂದ್ರಂಗಿಲ್ಲ, ಆ ಥರ. ಪಕ್ಕದಲ್ಲಿ ಎತ್ತಿಲ್ಲ ಅಂದ್ರೆ ಇವನಿಗೆ ಎಕ್ಸಿಟ್. ಆ ಥರ ಬೇಸಿದೆ ಅದ್ರದ್ದು. ಹಾಗಾಗಿ ಅದಕ್ಕೆ VIP ಕರೆಕ್ಟ್ ಆಗಿದೆ.
ಇದು ಫುಡ್ದೆಲ್ಲ ಹೇಗೆ ಬ್ರದರ್? ಹೇಳ್ಬೋದಾ? ಯಾಕೆಂದ್ರೆ ಕೆಲವೊಬ್ರು ಇಲ್ಲ ತೊಂದರೆ ಇಲ್ಲ ಸರ್. ಫುಡ್ದೆಲ್ಲ ಹೇಗೆ? ಯಾಕೆ ಈ ಪ್ರಶ್ನೆ ಕೇಳ್ತೀನಿ, ಯಾರೊಬ್ರು ನೋಡ್ತಿರ್ತಾರೆ. ಏಕೆಂದ್ರೆ ನಾನು ಹೇಳ್ತೀನಿ, ನಾವು ಹೋದ್ಮೇಲೆ ಬೇಕಾದ್ರೆ ಎಲ್ಲಿಲ್ಲ ಒಂದು ಕರೆಕ್ಟ್ ಆಗಿ ಹೋರಿನ ಹಬ್ಬಕ್ಕೆ ಮಾತ್ರ ಸಾಕೋದು ಅಂದ್ರೆ ಬರೀ ಇವತ್ತು ಹೋಗಿ ಹಬ್ಬ ಮಾಡ್ಕೊಂಡ್ ಬರ್ತೀವಿ, ಅದ್ರ ಹಿಂದಿನ ದಿನ ತಿಂಡಿ ಇಡೋದು ಅದು ಇಂಪಾರ್ಟೆಂಟ್ ಆಗಲ್ಲ. ವರ್ಷ ಪೂರ್ತಿ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ಅಂತ ಸೈಕಲಲ್ಲಿ ಹೇಗೆ ಫುಡ್ಸ್ ಎಲ್ಲ ಹೇಗಿರುತ್ತೆ? ಫುಡ್ ನಾವು ಯಾವತ್ತೂ ಚೇಂಜ್ ಮಾಡಿಲ್ಲ ಸರ್. ಅವತ್ತಿಂದ ಏನಿದೆ ಅದಕ್ಕೆ ಹತ್ತಿ ಕಾಳು ಹಿಂಡಿ ಏನು ನಾರ್ಮಲ್ ಫುಡ್ ಇದೆಯಲ್ಲ ಅದೇ ಫುಡ್ಡೇ ಕೊಡ್ತೀವಿ. ಹುಲ್ಲಾದರೂ ಅಷ್ಟೇ, ಒಣ ಹುಲ್ಲು ಕೊಡ್ತೀವಿ, ಹಸೆ ಹುಲ್ಲು ಕೊಡ್ತೀವಿ. ಫುಡ್ ಏನು ಚೇಂಜ್ ಮಾಡಿಲ್ಲ. ಹಬ್ಬದಲ್ಲಿ ಏನಪ್ಪ ಸ್ವಲ್ಪ ಜಾಸ್ತಿ ಇಡ್ಬೋದು ಅಷ್ಟೇ. ಯಾಕಂದ್ರೆ ಇವಾಗೇ ಅಗ್ರೆಸಿವ್ ಆಗಿದೆ. ಹಬ್ಬದಲ್ಲಿ ಡಬಲ್ ಅಗ್ರೆಸಿವ್ ಆಗಲಿ ಅಂತೇಳಿ ಸ್ವಲ್ಪ ಕೊಡ್ಬೋದು. ಬಿಟ್ಟರೆ ಈಗ ಸ್ವಲ್ಪ ನಾವು ಡ್ರಾಪ್ ಮಾಡ್ಬೋದು, ಕಡಿಮೆ ಇಡ್ಬೋದು. ಬಿಟ್ಟರೆ ಕಂಟಿನ್ಯೂ ಇರುತ್ತೆ ಸರ್. ನಾವು ಕಡಿಮೆ ಯಾವಾಗ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಇಡ್ತಾ ಇದ್ದೀವಿ. ಈಗ ಏನಕ್ಕೆ ನೋಡಬೇಕು ಅನ್ನೋದು ಹೇಳಿದ್ರಿ, VIP ನ ಏನಕ್ಕೆ ಜನ ನೋಡಬೇಕು ಅನ್ನೋದನ್ನ. ನಾಳೆ ಹೋರಿ ಹಬ್ಬದಲ್ಲಿ VIP ಇಲ್ಲ ಅಂದರೆ ಹೋರಿ ಹಬ್ಬ ಏನೋ ಮಿಸ್ ಮಾಡ್ಕೊಳುತ್ತೆ. ಹೋರಿ ಹಬ್ಬ VIP ಹೋರಿ ಹಬ್ಬನೇ ಮಿಸ್ ಮಾಡ್ಕೊಳುತ್ತೆ VIP ಕಡೆಯಿಂದ ಅಂತ ಅಂದರೆ ಏನು ಮಿಸ್ ಮಾಡ್ಕೋಬೋದು? ಆಗಿದೆ ಸರ್, ಈ ಥರದ್ದು ಆಗಿದೆ. ಏನು ಮಿಸ್ ಇದು ಮಾಡೋದು? ಏನಾಗಿದೆ ಅಂದರೆ 2 ಓರಿ 3 ಓರಿ ಆ್ಯಕ್ಷನಲ್ಲಿ ಬಂದಿರುತ್ತೆ, ಒಂದು 50 ಓರಿ PP ಬಂದಿರುತ್ತೆ. ಆ ಕೆಟಗರಿಯಲ್ಲಿ ಬಹುಮಾನ್ ಲೀಸ್ಟಲ್ಲಿ ನಮ್ಮ ಓರಿ ಇರಬೇಕಾಗಿತ್ತು, ನೀವು ಓರಿ ತರಬೇಕಾಗಿತ್ತು. ಈ ಮಾತು ಹೇಳ್ತಾರೆ. ನಾವು ನಮ್ಮ ಓರಿ ಅಲ್ಲಿಗೆ ಹಾಕಬೇಕಾಗಿತ್ತು ಅಂತ ನಮ್ಮ ಮನಸ್ಸಲ್ಲಿರುತ್ತೆ. ಓರಿ ಹಬ್ಬ ಮಾಡಿದರೆ ಹೇಳ್ತಾರೆ ನೀವು ಓರಿ ತರಬೇಕಾಗಿತ್ತು ಅಂತ ಹೇಳ್ತಾರೆ. ಆ ಥರ ಮಿಸ್ಸಿಂಗ್ ಆಗಿದೆ, ಸ್ಟಿಲ್ ಇವಾಗಲೇ ಆಗಿದೆ. ಆ ಥರ ಆಗಿದೆ. ನಮಗೂ ಬೇಜಾರಾಗುತ್ತೆ. ಒಂದೊಂದು ಟೈಮ್ ಕರೆದ್ರೂ ಹೋಗಿಲ್ಲಲ್ಲ ಅಂದಾಗ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮ ಊರಿಗೆ ಸಿಗ್ಬೋದಿತ್ತಲ್ಲ, ನಾವೇ ಹಾಕಲಿಲ್ಲ ಊರಿನ ಅಂತ. ನಾವು ಅಷ್ಟು ಇದು ಮಾಡ್ಕೊಂಡು ಹಾಕಲ್ಲ ಸರ್. ಕಂಜಕ್ಟಿವ್ ಆಗಿ ಕಾಂಪಿಟೇಷನಲ್ಲಿ ಮಾಡಲ್ಲ. ನಮ್ಗೆ ಇಷ್ಟ ಆಯ್ತಾ ಊರಿ ಹಾಕ್ತೀವಿ, ಇಲ್ಲ ಅಂದರೆ ಇದು ನಮ್ದು ಈ ಥರ. ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ಬ್ರದರ್? ಈಗ ನಾಳೆ ಒಂದು ಹಬ್ಬ ಇದೆ, ನಾಳೆ ಇಲ್ಲಿ ಶಿಕಾರಿಪುರದಲ್ಲಿ ಒಂದು ಹಬ್ಬ ಇದೆ, ಹೇಗಿರುತ್ತೆ ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ? ಪ್ರಿಪ್ರೇಷನ್ ಅಂದರೆ ಈಗ ನಾಳೆ ಊರಿ ಹಾಕಬೇಕು ಅಂದರೆ ನಂಬರ್ ತೊಗೊಂಡಾಗಿಂದನೇ ಪ್ರಿಪ್ರೇಷನ್ ಸರ್. ನಾಳೆ ಅಂತನೇನಿಲ್ಲ, 1 ವೀಕಿಂದ ನಡೀತಾನೆ ಇರ್ತದೆ ಪ್ರಿಪ್ರೇಷನ್. ಏನಕ್ಕೆ ಅಂದರೆ ಈಗ ನೋಡಿ, ಇದು ಜಸ್ಟ್ ಫೋಟೋಗ್ರಫಿ ಅಷ್ಟೇ. ಮಾಲೆ ತೊಗೊಂಡಿದ್ದಾರೆ 2 ಡೇಸ್ ಬಿಫೋರ್ ಪ್ಲಾನಿಂಗು. ಅದ್ರ ಹಿಂದಿನ ಒಂದು ಮಾಲೆ ತಂದಿದ್ದಾರೆ 2 ಡೇಸ್ ಬಿಫೋರ್ ಪ್ಲಾನಿಂಗು. ಇದು ಅಷ್ಟೇ 2 ಡೇಸ್ ಬಿಫೋರ್. ಆ ಥರ 1 ವೀಕಿಂದ ಪ್ರಿಪ್ರೇಷನ್ ಇರುತ್ತೆ ನಮ್ಗೆ. ಅವನಿಗೆ ಹೇಳ್ಬೇಕು, ಇವನಿಗೆ ಹೇಳ್ಬೇಕು, ಯಾರ್ಯಾರು ಅವರು ಅಭಿಮಾನಿಗಳು ಇರ್ತಾರಲ್ಲ, ನಾಳೆ ಹೇಳಲಿಲ್ಲ ಅಂದರೆ ನೀನು ಹೋರಿ ಹಾಕಿದ್ಯಾ ನನಗೊಂದು ಮಾತು ಹೇಳಿಲ್ಲ ಅಂತಾರೆ. ಬಿಫೋರ್ ಅವ್ರಿಗೆ ಹೇಳಿರ್ತೀವಿ. ಒಂದು ವಾಟ್ಸಪ್ ಗ್ರೂಪ್ ಅಂತ ಇರುತ್ತೆ, ಅದರಲ್ಲಿ ಆ್ಯಡ್ ಮಾಡಿರ್ತೀವಿ ನಮ್ಮ ಊರಿಗೆ ಹೋಗ್ತಾ ಇದೆ. ಆ ಥರ ಪ್ರಿಪ್ರೇಷನ್ ಇರುತ್ತೆ. ಆಮೇಲೆ ಫ್ಲಾಗು ಅದು ಏನೇನು ಇರುತ್ತೆ ಎಲ್ಲದನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಅದೇ ಥರ 1 ವೀಕಿಂದ ಆ ಊರಿಗೆ 7 ಡೇಸ್ವರೆಗೂ ನಾವು ಕಂಟಿನ್ಯೂಷನ್ ಸ್ವಿಮ್ ಮಾಡ್ತೇವೆ. ಹಬ್ಬಕ್ಕೆ ಹೋಗ್ತಾ ಇದೆ ಅಂದರೆ ನೆಕ್ಸ್ಟ್ ಒಂದು ಡೇಟ್ ಇದೆ ಅಂದರೆ ಆ ಡೇಟಿಂದ ಸ್ಟಿಲ್ ಈ ಡೇಟಿಂದ ಆ ಡೇಟ್ವರೆಗೂ ನಾವು ಸ್ವಿಮ್ ಮಾಡ್ತೇವೆ, ಟ್ರೈನಿಂಗ್ ತೊಗೊತಾ ಇರ್ತೀವಿ. ಅದು ಏನಂದರೆ ಈಗ ನೋಡಿ ಸುಮ್ಮನೆ ಇರಲ್ಲ, ಮುಸ್ಗುರಿತಾನೆ ಇರ್ತೈತಿ. ಹಬ್ಬ ಹೋಗಿ ಬಂದಮೇಲೆ ಔಟ್ಸೈಡ್ ಬಂದಮೇಲೆ ಇದೇ ಆ್ಯಕ್ಟಿವೇಶನ್ ಅದೇ. ಜಸ್ಟ್ ನನ್ನ ಕೈ ಅಂದರೆ ಅದು ಆ್ಯಕ್ಟಿವ್ ಆಗಿರುತ್ತೆ. ಆ ಆ್ಯಕ್ಟಿವ್ ನಾವು ಕಳಿಬಾರ್ದು ಅಷ್ಟೇ ನಮ್ಮ ಟಾರ್ಗೆಟ್. ಅದು ಆ್ಯಕ್ಟಿವ್ ಇದ್ದರೆ ನಾವು ಆ್ಯಕ್ಟಿವ್ ಆದಂಗೆ, ನಾವು ಎಲ್ಲೋದ್ರೂ ಕಾಲರ್ ಎತ್ಸ್ಬೋದು. ನಮ್ಮ ಥಿಯರಿ ಏನು, ಅದು ಆ್ಯಕ್ಟಿವ್ ಇದ್ದರೆ ನಾನು ಕಾಲರ್ ಎತ್ಬೋದು. ಆ ಆ್ಯಕ್ಟಿವನ್ನ ಡ್ರಾಪ್ ಮಾಡೋಕ್ಕೆ ನಾವು ನೋಡ್ತೇವೆ. ಈಗ ಹೇಳಿದ್ರಿ ನಿಮ್ಮ ಪ್ರಿಪ್ರೇಷನ್ ಹೇಳಿದ್ರಿ, ಅಖಾಡದೊಳಗೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಅಖಾಡಕ್ಕೆ. ಈಗ ನಾನು ಹೇಳಿದೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಶಿಕಾರಿಪುರ ಅಂತ. ಯಾವ ಥರ ಚೂಸ್ ಮಾಡ್ತೀರಾ? ಇಂಥ ಹೋರಿ ಹಬ್ಬಕ್ಕೆ ನಾನು ಹಾಕಬೇಕು, ಇಂಥ ಊರಿಗೆ ಹಾಕಬೇಕು, ಅಥವಾ ಇನ್ನು 15 ದಿನ ಬಿಟ್ಟು ಯಾರೋ ಒಬ್ಬರು ಅನೌನ್ಸ್ ಮಾಡ್ತಾರೆ ಹಿಂಗೆ ಹಬ್ಬ ಇದೆ ಅಂತ. ಸುಮ್ಮನೆ ಹಾಕೋಕ್ಕಾಗಲ್ಲ ಎಲ್ಲ ಅಖಾಡಗಳಿಗೂ, ಯಾಕೆಂದ್ರೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಖಾಡಗಳನ್ನ ಹೆಂಗೆ ಚೂಸ್ ಮಾಡ್ತೀರಾ ಅಂತ? ಇಲ್ಲ ಸರ್, ಅಖಾಡ ನಾವು ಲೆಂತ್ಗಿಂತ ಏನು ಚೂಸ್ ಮಾಡಲ್ಲ. ನಮಗೆ ಗ್ಯಾಪ್ ಬೇಕು, ಕಿರಿ ಇರಬಾರ್ದು, ಗ್ಯಾಪ್ ಇರಬೇಕು. ಲೆಂತ್ ಇಟ್ಕೊಳ್ಳಿ, ಅವರು ಲೆಂತಿಗೆ ತೊಗೊಂತಿಲ್ಲ. ನನಗೆ ಆ್ಯಕ್ಷನ್ ಹೊಡೆಯೋಕೆ ಗ್ಯಾಪ್ ಬೇಕು. ನನ್ನ ಊರಿಗೆ ಬೈಲಾಗಬೇಕು. ನಾನು ಅದು ಒಂದು ಹೋಗಿದ ಹಬ್ಬ ಮಾಡಿದ್ರೆ ನನಗೆ ಸಾಯಂಕಾಲ ಖುಷಿ ಆಗಬೇಕು. ನನ್ನ ಊರಿದು ಒಂದು ವಿಡಿಯೋ ನೋಡಿದೆ ಅಂದರೆ ಖುಷಿ ಆಗಬೇಕು. ಆ ಥರದಲ್ಲಿ ನಾವು ಅಖಾಡ ನೋಡ್ತೀವಿ ಫಸ್ಟು. ಇಲ್ಲ ಅಂದರೆ ಅಲ್ಲಿ ಹಬ್ಬ ಇಟ್ಟವರೇ ಬಿಫೋರ್ ನಮ್ಗೆ ಹೇಳಿರ್ತಾರೆ, ಅಣ್ಣ ನಿಮ್ಮ ಊರಿಗೆ ತಗೊಂಬರ್ಬೇಕು, ಈ ಥರ ಅಖಾಡದಲ್ಲಿ ನಾವು ಇಡ್ತಾ ಇದ್ದೀವಿ. ಅದಾದಮೇಲೆ ನಾವು ನಂಬರ್ ತೊಗೊಳಕ್ಕೆ ಹೋದಾಗ ಫಸ್ಟ್ ನಂಬರ್ ಎಲ್ಲ ತೊಗೊತೀವಿ. ನಮ್ಮ ನಂಬರ್ ನಮ್ಮದೊಂದು ಸ್ಟ್ಯಾಂಡರ್ಡ್ ನಂಬರ್ ಇದೆ. ಈ ಊರಿಗಾಗಿನೇ ತೆಗೆದಿಟ್ಟಿದ್ದ ನಂಬರ್ ಚೇಂಜು ಮಾಡಿಲ್ಲ. ಅದೇ ನಂಬರಲ್ಲೇ ನಾವು ಹಬ್ಬ ಮಾಡಿದ್ವಿ. 141 VIP ಹಳ್ಳಿ ಕ್ರೀಡ. ಅದು ಒಂದು ಸ್ಟಾರ್ಟಿಂಗ್ ಒಂದು ಹಬ್ಬಕ್ಕೆ ನಾವು ನಂಬರ್ ಚಾಯ್ಸ್ ಮಾಡಿದಾಗ ಎಲ್ಲ ಊರಿದು ಇದೆ. 141 ಇದೆ, 121 ಇದೆ. ಈ ಕೆಟಗರಿಲಿ ಇರುವಂಥ ಊರುಗಳನ್ನ ನಾವು ಚಾಯ್ಸ್ ಮಾಡ್ಕೊಂಡ್ವಿ. ಅವೆಲ್ಲ ಟಾಪ್ ಲಿಸ್ಟಲ್ಲಿದ್ದಾವೆ. ಸೊ ನಾವು ಒಂದು ಆ ಥರ ಇಡೋಣ ಅಂತ 141 ಚಾಯ್ಸ್ ಮಾಡ್ಕೊಂಡ್ವಿ. ಸ್ಟಿಲ್ ಅದೇ ಥರನೇ ಮೇಂಟೈನ್. ಈಗ ಬ್ರದರ್ ಅಂದರೆ VIP ಅಂತ ಕೂಗಲ್ಲ, ಈಗ ಯಾಕೆಂದರೆ ಮೈಕ್ ಸೆಟ್ ಎಲ್ಲ ಹಾಕಿರ್ತಾರೆ, ಎಲ್ಲ ಅಖಾಡಗಳಲ್ಲೂ ಹಾಕಿರ್ತಾರೆ. ಅದನ್ನು 141 ಅಂತ ಅಂದರೆ VIP ಅಂತ ಎಷ್ಟು ಜನಕ್ಕೆ ಗೊತ್ತಾಗ್ಬೋದು? ಹೆಸರು ಹೇಳಲ್ಲ, VIP ಅಂತ ಹೇಳಲ್ಲ, 141 ನಂಬರ್ 141 ಅಂತ ಕೂಗ್ತಾನೆ ಯಾರೋ ಒಬ್ಬ. ಎಷ್ಟು ಜನಕ್ಕೆ ಗೊತ್ತಾಗ್ಬೋದು? ಬರೀ ಹೆಸರು ಅಂದರೆ ಹೆಸರು ಕೂಗೋದೇ ಇಲ್ಲ VIP ಅಂತ. ನಂಬರ್ ಲಿಸ್ಟಲ್ಲಿ ನಂಬರಲ್ಲಿ ಅಷ್ಟೇ ನಂಬರ್ 141 ನನಗೆ ಗೊತ್ತಿರಂಗೆ ಸರ್. 141
ನಮ್ಮ ಅಕ್ಕಪಕ್ಕದಲ್ಲಿ 10 ಹಳ್ಳಿಯಲ್ಲಿರೋರಿಗೆ ಗೊತ್ತಿರುತ್ತೆ. 141 ಇದು VIP ನಂಬರ್. ನಾವು ಹೇಳೋದೇ ಬೇಡ. ನಮ್ಮ ಅಕ್ಕಪಕ್ಕದಲ್ಲಿ ಅಂದರೆ ನಿಮ್ಗೆ ಗೊತ್ತು, ಅಪ್ ಟು ಶಿಕಾರಿಪುರದವರೆಗೂ ಗೊತ್ತು. ಶಿಕಾರಿಪುರದವರೆಗೂ ಗೊತ್ತು. 141 VIP ನಂಬರ್ ಅಂತ ಗೊತ್ತಾಗುತ್ತೆ. ಅದು ಮುಂದುವರ್ಸಂತೂ ಡಬಲ್ ಆಗುತ್ತೆ. ಆ ನಂಬರೇ ಸಾಕು ಅನ್ನೋ ಲೆಕ್ಕಕ್ಕೆ ನಾವು ಹಬ್ಬ ಮಾಡಬೇಕು ಅಂತ ಹೇಳ್ತೀವಿ. ಹೌದು. ಒಂದು ಕೆಲವೊಬ್ರು ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ಇಂಥ ಆಟ ದಾಟಿಸ್ಬೇಕು ನಮ್ಮ ಹೋರಿ, ದಾಟಿಸ್ಬೇಕು ಅನ್ನೋಕ್ಕಿಂತ ದಾಟಿಸ್ಬೇಕು ಅನ್ನೋ ತಪ್ಪಾಗ್ಬಿಡುತ್ತೇನೋ, ದಾಟಬೇಕು ನನ್ನ ಹೋರಿ ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಆ ಥರ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಯಾವುದಾದ್ರೂ ಅಖಾಡ ಇದೆಯಾ? ಆ ಥರ ಅಖಾಡ ಅಂದರೆ ನಾವು ಜಸ್ಟ್ ಇವಾಗ ಚಾಯ್ಸ್ ಮಾಡೋದು ಕೋಟೆ ಹಬ್ಬವನ್ನು ನೋಡಬೇಕು. ಕೋಟೆ ಹಬ್ಬ ನೋಡಬೇಕು. ಅದು ಯಾವ ಥರ ಅಂದರೆ ಫಸ್ಟ್ ಹಬ್ಬ ಚಾಯ್ಸ್ ಮಾಡೋಣ ಅಂತೀವಿ. ಸೆಕೆಂಡು ಥರ್ಡ್ ಹಬ್ಬಕ್ಕೆ ಕ್ರೌಡ್ನೆಸ್ ಕಡಿಮೆ ಇರುತ್ತೆ. ಫಸ್ಟ್ ಹಬ್ಬ ಚಾಯ್ಸ್ ಮಾಡೋಣ ಅಂತ ಅಲ್ಲಿದು ಒಂದು ನಮಗೆ ಭಾಳ ಮನಸ್ಸಲ್ಲಿದೆ. ಅದು ಮುಂದೆ ನೋಡೋಣ. ಕೋಟೆ ಹಬ್ಬಕ್ಕೆ ಟ್ರೈ ಮಾಡ್ತೀವಿ. ನಂಬರ್ ಸಿಗಬೇಕು. ಯಾಕಂದರೆ ಆ ನಂಬರ್ ಬೇರೆ ತೊಗೊಂಡ ನಾವು ಊರಿ ಹಾಕಲ್ಲ. ಆ ಥರ ಇದ್ದಾಗ ಅಲ್ಲಿಗೆ ಮಾಡಬೇಕು ಅಂತ ಇದ್ದೀವಿ. ನೆಕ್ಸ್ಟ್ ಶಿಕಾರಿಪುರನೂ ಒಂದು ಮಾಡಬೇಕು ಅಂತ ಇದ್ದೀವಿ. ಶಿಕಾರಿಪುರದಲ್ಲಿ ನೋಡಬೇಕು. ಇದುವರೆಗೂ ಏನು ಕೇಳಿದ್ನೋ ಹೋರಿ ರಿಲೇಟೆಡ್ ಕೇಳಿದೆ. ನನ್ನ ಪೇಜಲ್ಲಿ ನಾನು ನೆಗೆಟಿವ್ನು ಕೇಳಿರ್ತೀನಿ. ಏನಕ್ಕೆ ಅಂದರೆ ಯಾವುದೋ ಒಂದು ಹೋರಿ ಪಾಸಿಟಿವ್ ಕೇಳ್ತಾ ಬಂದಾಗ ಇವರೆಲ್ಲೋ ಆ ಹೋರಿಗೆ ಬಕೆಟ್ ಹಿಡಿತಿದ್ದಾರೆ, ಇದು ನನಗೆ ಕೇಳಕ್ಕೆ. ಹಂಗಾಗಿ ಆ ಉದ್ದೇಶಕ್ಕೆ ನೆಗೆಟಿವ್ನು ಕೇಳಿರ್ತೀನಿ. ಏನಕ್ಕೆ ಇದು ಇನ್ನೊಂದು ಏನಕ್ಕೆ ಕೇಳ್ತೀನಿ ಅಂದರೆ, ಯಾರೋ ಒಬ್ಬ VIP ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ಬೋದು. ಗೊತ್ತಿಲ್ಲದೆ, ಏಕೆಂದರೆ ಹೋರಿ ಕಟ್ಟದವನ್ಗೆ ಗೊತ್ತಿರುತ್ತೆ ಅದೇನು ಅಂತ. ಹೋರಿ ನೋಡೋರಿಗೆ ಅಥವಾ ಸುಮ್ಮನೆ ಮಾತಾಡೋರಿಗೆ ಗೊತ್ತಿರಲ್ಲ. ಏನೋ ಒಂದು ಮಾತಾಡಿರ್ತಾರೆ ಅಥವಾ ನಾವು ಕೇಳಿರ್ತೀವಿ, ಎಲ್ಲೋ ಒಂದು ಕಮೆಂಟಲ್ಲಿ ಕೇಳಿರ್ತೀವಿ. ಅದನ್ನ ಓನರ್ ಹತ್ರ ಹೇಳಿದಾಗ ಒಂದು ಎಕ್ಸಾಕ್ಟ್ ಆನ್ಸರ್ ಹೋಗುತ್ತೆ. ಪರ್ಟಿಕ್ಯುಲರ್ ಹೋರಿ ಹೆಸರು ಅಥವಾ ಯಾರು ಹೇಳ್ದಾರೋ ಅವ್ರಿಗೆ ಹೆಸರಿಗೆ ಬೇಡ. ಯಾರೋ ಒಬ್ರು ವಿಡಿಯೋ ನೋಡ್ಬೇಕಾದ್ರೆ ನನಗೆ ಹೇಳಿರೋದು ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಆ ಉದ್ದೇಶಕ್ಕೆ ನಾನು ಕೇಳ್ತಿರೋದು. VIP-ನ ಹಿಂದೆ ಬರೋರು ಡಿಫ್ರೆಂಟ್ ಬ್ರದರ್. VIP-ನ ನಂಬಿ ಹಿಂದೆ ಬರ್ತಿದ್ದಾರೆ. ಹಿಂದೆ ಮಾತಾಡೋರು ಎಷ್ಟು ಜನ ಇದ್ದಾರೆ? ತುಂಬ ಜನ ಅಕ್ಕಪಕ್ಕದಲ್ಲಿದೆ. ಡೋಂಟ್ ಕೇರ್, ಎಕ್ಸಿಟ್ ಪರ್ಸನ್ ಲೈಕ್ ಅಷ್ಟೇ. ಅವತ್ತು ಆ ಥರ ಕಾಮೆಂಟ್ ಮಾಡೋರಿಗೆ ನಾವು ಎಕ್ಸಿಟ್ ಮಾಡ್ತೀವಿ. ನಾವು ಅವ್ರ ಮೇಲೆ ರಿವೆಂಜ್ ತೊಗೊಳಲ್ಲ. ನಮ್ಮ ಊರಿ ನಮ್ಮ ಜೊತೆ ಇದೆ, ನಮ್ಮ ಪರ್ಸನ್ ನಮ್ಮ ಜೊತೆ ಇದ್ದಾನೆ ಅಂದರೆ ಎಕ್ಸಿಟ್ ಪರ್ಸನಿಗೆ ನಾವ್ಯಾಕೆ ಲೈಕ್ ಮಾಡಬೇಕು? ನಾವು ಎಕ್ಸಿಟೇ ಅವನು. ಎಕ್ಸಿಟ್ ಪರ್ಸನ್ ಎಕ್ಸಿಟೇ. ಅವ್ನು ನಾವು ಲೈಕ್ ಮಾಡೋದೇ ಇಲ್ಲ. ಅವ್ನು ಬಿಟ್ಬಿಡ್ತೀವಿ. ಆಮೇಲೆ ಅವ್ನು ಎನ್ಕ್ವೈರಿನೂ ಮಾಡಲ್ಲ, ಯಾಕೆ ನಮ್ಮ ಊರಿಗೆ ಹಿಂಗೆ ಮಾಡಿದ್ದೀನಿ. ಯಾಕಂದರೆ ಅವನಿಗೆ ಏನು ತಿಳಿದಿತ್ತೋ ಮಾಡಿದ್ದಾನೆ. ನಾಳೆ ಆ ಊರಿ ಬಗ್ಗೆ ಗೊತ್ತಾದ್ಮೇಲೆ, ಆ ಓನರ್ ಬಗ್ಗೆ ಗೊತ್ತಾದ್ಮೇಲೆ ಅವನೇ ಸುಮ್ಮನೆ, ಅವನೇ ಲೈಕ್ ಮಾಡ್ತಾನೆ. ಆ ಥರ ಆಗಿದ್ದಾವೆ. ಆ ಥರ ಹುಡುಗರು ಬಂದಿದ್ದಾರೆ, ಮಾತಾಡಿದವರೇ ಬಂದಿದ್ದಾರೆ, ಊರಿಯಿಂದ ಮಾತಾಡಿರೋ ಊರಿ ಓನರ್ಗಳೇ ಬಂದಿದ್ದಾರೆ, ಅವ್ರ ಹುಡುಗರು ಬಂದಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ತಲೆಬೇಕು. VIP ಎಲ್ಲಾದರೂ ಕೊಬ್ಬರಿ ಕೊಟ್ಟಿದೆಯಾ ಇದುವರೆಗೂ? ಇಲ್ಲ ಸರ್, ಇದುವರೆಗೂ ಕೊಬ್ಬರಿ ಎಲ್ಲಿ ಕೊಟ್ಟಿಲ್ಲ. ನಾವು ಹಬ್ಬ ಮಾಡೋಕೆ ಸ್ಟಾರ್ಟ್ ಮಾಡಿದಂಗೆ ನನಗೆ ಕೊಟ್ಟಿಲ್ಲ. ಕುಣಿಕೇನಲ್ಲಿಂದ ಇಲ್ಲಿವರೆಗೂ ಏನು ನಮ್ಮ ಮನೇಲಿ ಇದೆಯಲ್ಲ, ಯಾರಿಗೂ ಕೊಬ್ಬರಿ ಕೊಟ್ಟು. ಮುಂದಿನ ವರ್ಷ ಹೇಗೆ ನೋಡ್ಬೋದು ಜನ? ಅಂದರೆ ಇದು ಹೇಳಿದ್ರಿ ಆಗಲೇ ಅದೇ ಥರ ಬಿಡ್ತೀವಿ ಅಂತ. ಎಷ್ಟು ಬೇಗ ನೋಡ್ಬೋದು ಜನಗಳು ಸರ್? ಅದು ಡಿಪೆಂಡ್ ಆನ್ ಹಬ್ಬದ ಮೇಲೆ. ನಮಗೂ ಲೈಕ್ ಆಗಬೇಕು ಫಸ್ಟ್. ಆ ಅಕ್ಸಿ ಲೈಕ್ ಆಗ್ಬೇಕು. ನಾವು ಊರಿ ಹಾಕೋ ಅಕ್ಸಿ ಕ್ರೌಡ್ ಇರಬೇಕು, ನಮ್ಮ ಭಾಗದಲ್ಲಿ ಇರಬೇಕು. ಫಸ್ಟ್ ಹಬ್ಬ ನಾವು ಮಾಡೋದು ನಮ್ಮ ಭಾಗದಲ್ಲಿ. ಆಮೇಲೆ ನಾವು ಬೇರೆ ಹಾವೇರಿ ಆಗಲಿ ಈ ಕಡೆ ಆಗಲಿ ನಮ್ಮ ಭಾಗದಲ್ಲೇ ನಾವು ಅತಿ ಶೀಘ್ರದಲ್ಲೇ ಮುಂದಿನ ವರ್ಷ ನಮ್ಮ ಅಭಿಮಾನಿಗಳಿಗೆ, VIP ಅಭಿಮಾನಿಗಳಿಗೆ, ಊರಿ ಲೆಜೆಂಡ್ ಅಭಿಮಾನಿಗಳಿಗೆ ನಾವು ಫಸ್ಟ್ ಹಬ್ಬ ಕೊಡೋಣ ಅಂತ ಇದ್ದೀವಿ. ಈಗ 3 ಪ್ರಶ್ನೆ ಕೇಳ್ತೀನಿ. ಇದು ಪ್ರತಿಯೊಂದು ಹೋರಿ ಅಂತ ಕೇಳಿರ್ತೀನಿ ನಾನು. ಏನು ಉತ್ತರ ಹೋಗುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ. 3 ಜನರನ್ನು ತಗೊಳ್ತೀನಿ. ಒಂದು ನಿಮ್ಮ ಹಿಂದೆ ಬರೋರು ಅಭಿಮಾನಿಗಳು, ಏಕೆಂದರೆ ನೀವು ಕರೆದಿರಲ್ಲ. ಹೋರಿ ನಮ್ಮ ಹೆಸರು ನೋಡು ಬಂದಿರಲ್ಲ, VIP ಅನ್ನೋ ಒಂದು ಹೆಸರಿಂದ ಬಂದಿರ್ತಾರೆ. ಇನ್ನೊಂದು ಕಮಿಟಿಯವ್ರಿಗೆ ಏನೋ ಒಂದು ಹೇಳಬೇಕು ನೀವು ಕಮಿಟಿಯವ್ರಿಗೆ. ಹಂಗೆ ಇನ್ನೊಂದು ಹಿಡಿತೀನಿ ಅಂತ ಬಂದವ್ರಿಗೆ, ನನ್ನ ಹೋರಿನ ಹಿಡಿತೀನಿ ಅಂತ ಬಂದವ್ರಿಗೆ 3 ಜನಕ್ಕೆ ಒಂದೊಂದು ಲೈನಲ್ಲಿ ಏನೋ ಒಂದು ಹೇಳ್ತೀನಿ ಅಂದರೆ ಏನು ಹೇಳ್ತೀರಾ? 3 ಜನಕ್ಕೆ ಇವಾಗ ಏನಂದರೆ, ಹೋರಿ ಹಬ್ಬ ಹೇಗಿದೆ ಅಂತ ತಿಳ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಹೋರಿ ಕಮಿಟಿಯವ್ರಿಗೆ ಹೇಳೋದು ಒಂದೇ, ಯಾವ ಹೋರಿ ಹಬ್ಬ ಮಾಡುತ್ತೆ, ಯಾವ ಹೋರಿ ಶ್ರಮ ಪಟ್ಟಿದೆ ಈ ಸ್ಟೇಜಿಗೆ ಬರೋಕ್ಕೆ, ಆ ಹೋರಿಗೆ ಎಲ್ಲೆಲ್ಲಿ ಮೋಸ ಆಗಿದೆ, ಅಂಥ ಹೋರಿಗೂ ಮೋಸ ಮಾಡಿದ್ದಾರೆ ಅನ್ನೋರ್ದು ಅವ್ರು ತಿಳ್ಕೊಂಡಿದ್ದಾರೆ. ಈ ಒಂದು ಹೋರಿ ಬಂದಿದೆ, ಹಬ್ಬ ನೋಡ್ತಾರೆ, ಇದಕ್ಕೆ ಫಸ್ಟ್ ಎಲ್ಲಿ ಬಹುಮಾನ ಆಗಿದೆ, ಇದಕ್ಕೆ ಅಲ್ಲಿ ಹಬ್ಬ ಅಷ್ಟು ಮಾಡಿದ್ರು ಯಾಕೆ ಕೊಟ್ಟಿಲ್ಲ, ಆ ಥರದ ಒಂದು ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಹೋರಿ ಹಬ್ಬ ಕಮಿಟಿ. ಎರಡನೇದು ಹೋರಿ ಹಿಡಿತಾ ಅನ್ನೋರಿಗೆ ನಾವು ಯಾರೂ ಏನೂ ಅನ್ನೋಲ್ಲ, ಅಭಿಮಾನ. ಯಾಕಂದರೆ ನಾವು ಬಿಡೋದೇ ಹೋರಿ ಹಿಡಿಬಾಡ್ರಿ ಅಂತಲೂ ಯಾರಿಗೂ ಹೇಳಲ್ಲ, ಹಿಡೀರಿ ಅಂತಲೂ ಯಾರಿಗೂ ಹೇಳಲ್ಲ. ಅವ್ರ ಅಭಿಮಾನ. ಅವನು ಹಿಡಿಯೋಕೆ ಬಂದವನು VIP ಹಿಡಿಬೇಕು ಅಂತಲೂ ಬರಲ್ಲ. ಅವನೇನೋ ಹಬ್ಬಕ್ಕೆ ಬರೋದೇನಕ್ಕೆ ಹೋರಿ ಹಿಡಿಬೇಕು ಟಾರ್ಗೆಟ್ ಮಾಡಿ. ಇವಾಗ ನಮಗೆ ಗೊತ್ತಿರೋಂಗೆ ಯಾರೂ ಇಲ್ಲ, ಅವ್ರು ಹಿಡಿಯೋದು ಹೋರಿ ಹಿಡಿಬೇಕು ಅಂತ. ಆ ಥರ ಹೋರಿ ಹಿಡಿಯೋರಿಗೂ ನಾವು ಯಾವ ಥರದ್ದು ಕಾಮೆಂಟ್ ಮಾಡಲ್ಲ, ಖುಷಿಯಿಂದನೇ ಸ್ವೀಕರಿಸ್ತೀವಿ. ಮುಂದಿನ ವರ್ಷ ಅಥವಾ ನೆಕ್ಸ್ಟ್ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತೀವಿ.
ನಾವೆಲ್ಲರೂ ಎಡವಿದ್ರೆ ಅದನ್ನು ನಾವು ಹೇಗೆ ತಿಳ್ಕೋಬೇಕು ಅಂತ ನೋಡ್ಕೊಂತೀವಿ. ಹಬ್ಬದಲ್ಲಾದರೂ ಪರವಾಗಿಲ್ಲ, ಹೋರಿ ಹಿಡಿಯೋಂತಾಗಾದ್ರೂ ಪರವಾಗಿಲ್ಲ, ಕಮಿಟಿ ಅವರು ತಾಗೋದು ಪರವಾಗಿಲ್ಲ. ಇವ್ರಿಗೆ ಮಾತ್ರ ನಾನು ಇಷ್ಟ ಹೇಳ್ಬೋದು. ನಿಮ್ಮ ಅಭಿಮಾನಿಗಳಿಗೆ ಈಗ ಇಷ್ಟು ಜನ ಬಂದವರು ನಿಮ್ಮ ವಿಡಿಯೋ ನೋಡ್ತಿದ್ದಾರೆ ಅಥವಾ ನಾವೇನೋ ಒಂದು ಮಾಡ್ತಿದ್ದೀವಿ ನೋಡ್ತಿದ್ದಾರೆ, ಅವ್ರಿಗೆ ಏನೋ ಒಂದು ಹೇಳಬೇಕು ಅಂದ್ರೆ ಏನು ಹೇಳ್ತೀವಿ? ಯಾಕೆಂದರೆ ನಾಳೆ ಎಲ್ಲೋ ಹಬ್ಬ ಹೋಗ್ತಿದೆ ಅಂದರೆ ನಾನು ಬರ್ತೀನಣ್ಣ ಅಂತ ಅನ್ನೋರು ಕೆಲವೊಬ್ರು ಇರ್ತಾರೆ. ಅವ್ರಿಗೇನು ಬರಬೇಕು ಅಥವಾ ನಾನು ಏನಕ್ಕೆ ಹೋಗ್ಬೇಕು ಅನ್ನೋರು ತುಂಬ ಜನ ನಡುವೆ ನಾನು ಬರ್ತೀನಣ್ಣ ಅನ್ನೋರು ಎಷ್ಟೋ ಒಂದು ಸ್ವಲ್ಪ ಜನ ಏನಾದರೂ ಇದ್ದೇ ಇರ್ತಾರೆ. ಅವ್ರಿಗೆ ಏನೋ ಒಂದು ಹೇಳಬೇಕು ಅಂತ. ನನ್ನ VIP ಹೋರಿನೇ ಅವ್ರ VIP ಹೋರಿ ಅಂತ. ನನ್ನ VIP ಹೋರಿ ಅವ್ರ VIP. ಇಲ್ಲಿ ಬಂದಿರೋ 50 ಜನದ್ದು ಹೋರಿ ನನ್ನ ಹೋರಿ ಅಂತ ನಾನು ಹೇಳೋದು. ಯಾಕೆ ಅಂದರೆ ಅವ್ರು ನನಗೋಸ್ಕರ ಬರಲ್ಲ, VIP ಗೋಸ್ಕರ ಬರಲ್ಲ. ಹಾಗಿದ್ರೆ ಅವನದೇ ಅದು, ಅವನೇ ಹಬ್ಬ ಮಾಡಿ ಅವನೇ ಬರಲಿ, ಆ ಥರ ಭಾವಿಸ್ತೀವಿ. ಈಗ ಯಾರು ಬಂದಿದ್ದಾರಲ್ಲ ಅಷ್ಟರದ್ದು VIP. ನಂದು ಒಬ್ಬಂದೇ ಅಲ್ಲ, ಇವ್ರದ್ದು ಅಲ್ಲ, ಅವ್ರದ್ದು ಅಲ್ಲ, ಇಲ್ಲಿರೋರ್ದು VIP ಅಂತಲೇ ನಾವು ಮಾತಾಡ್ತೀವಿ. ನಡೆಸ್ಕೊಂಡ್ಬಂದು ಹಬ್ಬನೂ ಅದೇ ಥರನೇ. ನಾವು ಯಾರು ಬರ್ತಾ ಇದ್ದಾರೆ ಎಲ್ಲರಿಗೂ ವೆಲ್ಕಮ್ ಮಾಡ್ತೀವಿ. ನಿಮ್ಮ ಹೋರಿ ಥರನೇ ಹಬ್ಬ ಮಾಡೋಣ. ಅವ್ರಿಗೆ ಹೇಳೋದಷ್ಟೇ, ಅವ್ರು ಹೋರಿ ಇಲ್ಲ ಅಂದರು ನಿಂದೇ ಹೋರಿ ಇದು, ನೀನೇ ಹಿಡ್ಕೊ, ನೀನೇ ಬಿಡು, ನೀನೇ ಬಾ, ನೀನೇ ಕುಳಿ, ನೀನೇ ಜೈಕಾರ ಹಾಕು, ನೀನೇ ಬೋರ್ಡ್ ಹಿಡ್ಕೊ, ನೀನೇ ಫ್ಲಾಗ್ ಹಾಕು, ನೀನೇ ಫ್ಲವರ್ ಹಾಕು, ಎಲ್ಲ ಅವ್ರಿಗೆ ಬಿಡ್ತೀವಿ ಸರ್. ಅವ್ರು ಲೈಕ್ ಮಾಡಿರೋದ್ರಿಂದ ಅವ್ರಿಗೆ ಬಿಟ್ಬಿಡ್ತೀವಿ. ನಮ್ಮ ಹೋರಿ ಅಂತ ನಾವು ಹೇಳ್ಕೊಳೋದು. ನಂಬರ್ ಇರ್ಬೋದು VIP, ಆದ್ರೆ ಅವ್ರ ಮನಸ್ಸಲ್ಲಿ VIP ನಂದೇ ಅಂತಲೇ ಹಬ್ಬ ಮಾಡಿರಿ ಅಂತ ನಾವು ಬರೋದು. ಇವತ್ತು VIP ಹೋಗ್ತಿದೆ ಅಂದರೆ ಎಷ್ಟು ಜನ ನಿಮ್ಮ ಹಿಂದೆ ಬರ್ತಾ ಇರ್ಬೋದು? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಸರ್? ನನಗೆ ಹೋರಿ ಹಿಂದೆ ಬರೋರಿಗಿಂತ ಹೋರಿ ಮನಸ್ಸಲ್ಲಿ ಇಟ್ಕೊಂಡು ಬರೋರಿಗೆ ಆಸ್ವಾದನೆ ಕೊಡ್ತೀವಿ. ಆ ಥರದಲ್ಲಿ ಆಲ್ರೆಡಿ ನಮ್ಮ ಕಣ್ಣು ತುಂಬಿ ಹೋಗಿದೆ, ಕಣ್ಣು ತುಂಬ ಇದ್ದಾರೆ. ಈ ಹೋರಿ ಅಭಿಮಾನಿಗಳ ಕಣ್ಣು ತುಂಬ ಇದ್ದಾರೆ. ನನಗೆ ಅಷ್ಟೇ ಬರಬೇಕು, ಇಷ್ಟೇ ಬರಬೇಕು ಅಂತ ಹೇಳಿದ್ರೆ, ಯಾಕಂದರೆ ಆ ಹೋರಿ ಅವ್ರದ್ದಾಗಿರೋದ್ರಿಂದ ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅದರಿಗಿಂತ ಜಾಸ್ತಿ ಜನ ಬರ್ತಾರೆ. ಒಂದೇ ಹಬ್ಬ ನಾವು ಎಕ್ಸಾಂಪಲ್ ಕೊಡಬೇಕು ಅಂದರೆ ಬಿಸ್ತಳ್ಳಿಲಿ ಹಬ್ಬ ಮಾಡಿದ್ವಿ. ಆ ಹಬ್ಬದಲ್ಲಿ ಹೊರಗಡೆ ಹೋದರೆ ಈ ಡಬಲ್ ಹೋರಿ ಈಗ ಇದರಲ್ಲ, ಇದ್ರ ಡಬಲ್ ಜನ ಇದೆ, ಅವರೆಲ್ಲ ಈ ಹೋರಿ ಅಭಿಮಾನಿಗಳೇ. ಹಬ್ಬ ನಡೀತಾ ಇದೆ, ಹೋರಿ ಹೊರಗೆ ಹೋಗಿದೆ, ಅವರು ಹೊರಗಿನ ಜನ ಎಲ್ಲ ಬಂದಿದ್ದಾರೆ ಹೋರಿ ಅಭಿಮಾನಿ. ಅಷ್ಟೇ ಸಾಕು ಸರ್. ಹಿಂದೆ ನೋಡಿದ್ರೆ ನಮ್ಮ ಪ್ರಪಂಚ ಇದೆ, VIP ಪ್ರಪಂಚ ಇದೆ, ನಮ್ಮ ಹುಡುಗರು ಪ್ರಪಂಚ ಇದೆ, ಅಷ್ಟೇ ಸಾಕು. ಅದೇ ಖುಷಿ ನಮಗೆ. ಇನ್ನೂ ಜಾಸ್ತಿ ಆಗಲಿ, ಕ್ರೌಡ್ ಆಗಲಿ ಅನ್ನೋದೇನಿಲ್ಲ. ಅದರ ಅಭಿಮಾನ ಅವ್ರು ಹಾಗೆ ಆಗ್ತಾರೆ, ನಾವೇನು ಮಾಡೋದೇ ಬೇಡ, ಅವರೇ ಬರ್ತಾರೆ. ಹೋರಿ ಹಬ್ಬದಲ್ಲಿ ತುಂಬ ಜನ ಇದ್ದಾರೆ ಬ್ರದರ್. ಹೋರಿ ಕಟ್ಟಬೇಕು, ನಾನು ಒಂದು ಹೆಸರು ಮಾಡ್ಕೋಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಹೋರಿಗಳು ಸಿಗ್ತಾ ಇಲ್ಲ. ಸಿಕ್ಕ ಹೋರಿಗಳು ಎಷ್ಟೋ ಲಕ್ಷಗಟ್ಟಲೆ ತರ್ತಿದ್ದಾರೆ, ಹಬ್ಬ ಸರಿಯಾಗಿ ಮಾಡಿಕೊಡ್ತಾ ಇಲ್ಲ, ಅಥವಾ ಫಸ್ಟಿಗೆ ತಮ್ಮಂದಾಗ ರೌಂಡ್ ಆಗಿಬಿಡ್ತಿದ್ದಾವೆ. ನಿಮಗೆ ಕೊಬ್ಬರಿ ಕೊಟ್ಟಿಲ್ಲ ಇದುವರೆಗೂ, ಎಲ್ಲೋ ಒಂದು ಫಾರ್ಮ್ನಲ್ಲಿ ಇದ್ದಿದ್ದು ತಂದು ಇಲ್ಲೊಂದು ಹೆಸರು ಇಟ್ಬಿಟ್ಟು ಇವತ್ತು ಎಷ್ಟೋ ಜನಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಿಮ್ಮನ್ನ ಎಷ್ಟೋ ಜನಕ್ಕೆ ಪರಿಚಯ ಮಾಡಿಕೊಟ್ಟಿದೆ. ನನಗೆ ಬೇಡ, ಕ್ಯಾಮ್ರಾಗೆ ಬೇಡ, ಹೋರಿಗೇನೋ ಹೇಳಬೇಕು ಅಂದ್ರೆ ಏನು ಹೇಳ್ತೀರಾ? ನನಗೆ ಬೇಡ, ಕ್ಯಾಮ್ರಾಗೆ ಬೇಡ. ಏಕೆಂದರೆ ತುಂಬ ಜನ ಕಟ್ಟಬೇಕು ಅಂತಿದ್ದಾರೆ ಬ್ರದರ್. ನಾನೇನು ಹೇಳ್ತೀನಿ ಸರ್, ನಾನು ಈ ಹೋರಿ ತರಕ್ಕೆ ಹೋದ್ರಾಗೆ ಇದರ ಮುಸುಳಿ ನೋಡಿ, ಇದರ ಮುಖ ನೋಡಿ ಹೇಳಿದ್ದೀನಿ ನಮ್ಮ ಮನೆ ದೇವರು. ಇಷ್ಟೇ ನಾನು ಹೇಳ್ಬೋದು, ಇದು ನಮ್ಮ ಮನೆ ದೇವರು. ಇದು ಹಬ್ಬ ಮಾಡಿದರೆ ಏನು, ನಾಳೆ ಹಬ್ಬ ಮಾಡಲ್ಲ ನಾನು ಹಾಗೆ ಇರ್ತೀನಿ ಅಂದ್ರೆ ನಮ್ಮ ಮನೆ ದೇವರೇ, ಅದು ಚೇಂಜ್ ಆಗಲ್ಲ. ಯಾಕೆ ಹಬ್ಬ ಮಾಡೋದು ಬಿಟ್ಟೆ ನಾನು ನಾಳೆ, ಅದು ನಮ್ಮ ಮನೆ ದೇವರೇ. ಆ ಥರ ಅದಕ್ಕೆ ದೇವ್ರಿದ್ದಂಗೆ ಸರ್, ಅದನ್ನ ಥರನೇ ನಾವು ಬೆಳೆಸ್ಕೊಂಡು ಹೋರಿ ತಗೊಳೋರ್ಗೂ ಅದೇ ಹೇಳ್ತೀನಿ, ನಿಮ್ಮ ಮನೋಭಾವದಲ್ಲಿ ಚೆನ್ನಾಗಿರ್ಬೇಕು. ಮತ್ತೊಬ್ಬ ಈಗೋದಿಂದ ನಾನು ಹೋರಿ ಕಟ್ಟಕ್ಕೆ ಹೋದ್ರೆ ಸಿಗಲ್ಲ. ಈಗೋಯಿಂದ ಕಟ್ಟೋದ್ರಿಂದ ಉಪಯೋಗ ಇಲ್ಲ ಸರ್. ಈಗ ನಾನು ಹೇಳ್ತಾ ಇರೋದು ಮತ್ತೊಬ್ಬನ ಮೇಲೆ ಅವನಂಗೆ ನಾನು ಆಗಬೇಕು ಅನ್ನೋದು ತಪ್ಪು. ನಾನು ಆಗಬೇಕು ಅಂದರೆ ನನಗಂತ ಸಿಗ್ತದೆ. ಅದನ್ನು ಜನದಲ್ಲಿ ಮನಸ್ಸಲ್ಲಿ ಇಟ್ಕೋಬೇಕು. ಬೇರೆಯವನು ಅಪೋಸಿಟನಿಗೋಸ್ಕರ ನಾವು ಟಾರ್ಗೆಟ್ ಮಾಡೋಕ್ಕೆ ಮತ್ತೊಂದು ಮಾಡೋಕ್ಕೆ ಅಂತ ಹೋರಿ ತರಕ್ಕೆ ಹೋದರೆ ನಮ್ಮಲ್ಲಿ ದುಡ್ಡು ಹಾಳಾಗುತ್ತೆ ಹೊತ್ತು ಹೋರಿ ಸಿಗಲ್ಲ. ಯಾಕಂದರೆ ಬಸವಣ್ಣನ ನಾವು ಆರಾಧನೆ ಮಾಡಿದಾಗ ಮಾತ್ರ ನಮ್ಗೆ ಆ ಒಲಿತೈತಿ. ಆ ಥರದಲ್ಲಿ ನಮ್ಗೆ VIP ಹೋಗ್ತದೆ. ಹೋರಿ ಹಬ್ಬದಲ್ಲಿ ಇಂಥದ್ದೊಂದು ಚೇಂಜ್ ಆಗಬೇಕು ಅನ್ನೋದಾದ್ರೆ ನಿಮ್ಮ ಪ್ರಕಾರ ಏನು ಚೇಂಜ್ ಆದರೆ ಚೆನ್ನಾಗಿರುತ್ತೆ, ಅಥವಾ ಹಿಂದಿತ್ತು ಇಂಥದ್ದು ಮತ್ತೆ ಮುಂದೆ ಬರಬೇಕು ಅನ್ನೋದಾದ್ರೆ ಏನು ತರಬೇಕು ಅಂದ್ಕೊಂಡಿದ್ದೀವಿ? ನಾನು ಆ ಥರದಲ್ಲಿ ಹೇಳಬೇಕು ಅಂದರೆ ಹಿಂದೆ ಇತ್ತು ಸರ್, ನಾವು ಇಲ್ಲೇ ಸುತ್ತಮುತ್ತ ಮಾಡಿದ್ವಿ. ಎಕ್ಸ್ಪೆಕ್ಟೇಷನ್ ಇಡುವಂಥ ಬಹುಮಾನ ಬೇಡ, ನಿಮ್ಮ ಬಂಪರ್ ಬೇಡ, ನನಗೆ ರಾಯಲ್ ಎನ್ಫೀಲ್ಡ್ ಬೇಡ, ಟ್ಯಾಕ್ರಿ ಬೇಡ, ಸಣ್ಣ ಬಹುಮಾನ ಇಡಿ, ಒಳ್ಳೆ ಊರಿ ಬರ್ತದೆ. ದೊಡ್ಡ ಬಹುಮಾನ ಇಟ್ಟರು ದುಡ್ಡಿದ್ದವ್ರು ಬರ್ತಾರೆ, ಇಷ್ಟೇ ಹೇಳ್ಬೇಕು. ದೊಡ್ಡ ಬಹುಮಾನ ಇಟ್ಟರೆ ನಿನಗೆ ದುಡ್ಡಿರೋನು ಬರ್ತಾನೆ, ಸಣ್ಣ ಬಹುಮಾನ ಇಡು ನಿನ್ನ ಪಕ್ಕದ ಮನೆಯವನು ಬರ್ತಾನೆ, ನಿನ್ನ ರೈತರ ಬರ್ತಾನೆ. ಹಬ್ಬ ಇಟ್ಟಿದ್ದೀವಿ ಅಂದರೆ ಮನೆಗೆ ರೈತ ಬರ್ತಾನೆ. ನೀನು ದೊಡ್ಡ ಬಹುಮಾನ ಇಟ್ಟಿ ಅಂದರೆ ತಮಿಳ್ನಾಡು ದುಡ್ಡಿದ್ದವನು ಬರ್ತಾನೆ. ನೀನು ಹಬ್ಬ ಮಾಡಿದ್ರು ಅಂತ ಬಿಟ್ಟರು ಒಂದು. ಇದು ಒಂದು ನಾನು ಹೇಳ್ತಾ ಇರೋದು. ಇವರು ಏನಾಗ್ತದೆ ಅಂದ್ರೆ ಸರ್, ಇಲ್ಲಿ ಹಬ್ಬ ಫಸ್ಟ್ ಬೈಕ್ ಇಡ್ತೀನಿ, ಗೋಲ್ಡ್ ಇಡ್ತೀನಿ, ಅದು ಇಡ್ತೀನಿ. ನೀವು ನೋಡಿರ್ಬೋದು 10 ವರ್ಷದಿಂದ ಗಾಡ್ರೇಜ್ ಇಟ್ಟಾಗೂ ಅಷ್ಟೇ ಹೋರಿ ಸೇರೋರು, ಅಷ್ಟೇ ಜನ ಸೇರೋರು. ಅದರಲ್ಲಿ ಒಳ್ಳೆ ಊರಿಗೆ ಬಹುಮಾನ ಕೊಡು.
ಇವತ್ತೇನಾಗಿದೆ, ಬಹುಮಾನಕ್ಕೆ ಜಗಳ ಆಗ್ತದೆ, ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತದೆ. ಹೌದಾ? ಕೇಳಿದಿರ ನೀವು? ಖಂಡಿತ. ಎದರಿಂದ ಹೋಗ್ತದೆ? ಇವ್ರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಬಹುಮಾನ ಇಡ್ತಾ ಇದ್ದಾರೆ, ಫೋನ್ ಮಾಡಿ ಅವ್ರನ್ನ ಹೋರಿಗೆ ಕರೆಸ್ತಾ ಇದ್ದಾರೆ. ಅವನ ಹೋರಿಗೆ ಅದೇ ತತ್ವದ ಬಹುಮಾನ ಕೊಡಬೇಕು, ಯಾಕಂದ್ರೆ ಅವ್ನ ಹೋರಿ ಎಲ್ಲಿ ಹಿಡಿದಿಲ್ಲ, ಅವನ ಹೋರಿ ಟಾಪ್ ಹಬ್ಬ ಮಾಡುತ್ತೆ. ಆ ಥರದಲ್ಲಿ 10 ಹೋರಿ ಇದ್ರೆ ಯಾರಿಗೆ ಬಂಪರ್ ಕೊಡ್ತೀರಾ? ಇದು ಸಮಸ್ಯೆ ಆಗ್ತದೆ. ಗುಣಮಟ್ಟವಾದ ಬಹುಮಾನ ಇಡಿ, ಸಣ್ಣಕ್ಕೆ ಹಬ್ಬ ಮಾಡಿ. 10 ಹಳ್ಳಿ ಮಾಡೋರು 20 ಹಳ್ಳಿಲಿ ಮಾಡಿ, ಖುಷಿಯಾಗಿ ಹಬ್ಬ ಮಾಡೋದು. ದುಡ್ಡಿಗೋಸ್ಕರ ಹಬ್ಬ ಮಾಡಿದರೆ ಹಬ್ಬ ಆಗಲ್ಲ. ಇನ್ನೊಂದು 5 ವರ್ಷದಲ್ಲಿ ಅಳಿಗಾಲಿಕೆ ಬಂದರೆ ಈಗ ಹೋರಿ ಕಟ್ಟಿದವರು ಏನಿದಾರಲ್ಲ, ಹಬ್ಬ ಮಾಡಕ್ಕೆ ಕಟ್ಟಿದರು ಇದ್ದಾರೆ, ಮನೇಲಿ ಒಂದು ಎತ್ತಿರಲಿ ಅಂತ ಕಟ್ಟಿದರು ಇದ್ದಾರೆ. ಅವ್ರಿಗೆ ನಾನೊಂದು ಮಾತು ಹೇಳೋದೇನೆಂದರೆ, ನೀವು ದೊಡ್ಡ ಎಕ್ಸ್ಪೆಕ್ಟೇಷನ್ ಬಹುಮಾನ ಬೇಡ ನಮಗೆ. ನಮ್ಮ ಊರಿ ನನಗೆ ಗೋಲ್ಡ್ ತಂತು, ಬುಲೆಟ್ ತಂತು, ಅದೇನಕ್ಕೆ ಬೇಕು ಸರ್? ಇಂಥ ಊರಿಗೆ ಹೋಗಿದ್ದೀವಿ, ಫಸ್ಟ್ ಪ್ರೈಸ್ ಕೊಟ್ಟರು, ಬಂಪರ್ ಕೊಟ್ಟರು, ರನ್-ಆಫ್ ಕೊಟ್ಟರು, ಸಾಕು. ಅದೇ ಸಾಕಲ್ಲ? ಹೌದಾ? ನನ್ನ ಎಕ್ಸ್ಪೆಕ್ಟೇಷನ್ ಇರೋದೇನಂದ್ರೆ, ದೊಡ್ಡ ಬಹುಮಾನ ಇಡಬೇಡಿ, ಗೊಂದಲ ಎಬ್ಬಿಸ್ಬೇಡಿ, ದೊಡ್ಡ ಓರಿಯರನ್ನು ಫೋನ್ ಮಾಡಿ ಕರಿಬೇಡಿ. ನೀವು ಯಾಕೆ ನಿಮ್ಮೂರ ಹಬ್ಬ ಇಟ್ಟು ಬೇರೆ ಊರಿಗೂ ಕರೆಸ್ತೀರಾ? ಅದು ತಪ್ಪಲ್ಲ. ನಂಬರ್ ಕೊಡ್ತೀವಿ ಅಂತ ಬ್ಯಾನರ್ ಮಾಡಿ, ಅದು ಬಿಡ್ತಾರೆ ಸರ್, ಕಮಿಟಿಯವರೇ ಫೋನ್ ಮಾಡ್ತಾರೆ. ನಾನು ಹೋಗ್ತೀನಿ, ನನಗೆ ಇರೋದೇ ಇಲ್ಲ, ಆಟ ಇರಲ್ಲ ಆ ಊರಿಗೆ, ಹಬ್ಬಕ್ಕೆ ಹೋರಿ ಹಾಕ್ತೀನಿ. ಬಟ್ ಅವ್ನು ಫೋನ್ ಮಾಡಿರ್ತಾನೆ, ಹೋಗಿರ್ತೀನಿ. ಅಲ್ಲಿ ನಾನು ಎಕ್ಸ್ಪೆಕ್ಟೇಷನಿಗೆ ಹೋಗಿರ್ತೀನಿ, ನನ್ನ ಹೋರಿ ಎಕ್ಸ್ಪೆಕ್ಟೇಷನಲ್ಲಿ ಹಬ್ಬ ಮಾಡಿರ್ತೀನಿ. ನಾನು ಅವಾಗ ಕೇಳಬೇಕು, ಅಲ್ಲಪ್ಪ ನನ್ನ ಹೋರಿ 4 ರೌಂಡ್ ಬಿಟ್ಟಿದ್ದೀನಿ, ಹೋರಿ ಎಲ್ಲರ ಕಂಬಲ್ಲಿ ಹೂ ಹೋಗಿದೆಯಾ? ಇಲ್ಲ. ಮತ್ತು ಹೆಂಗೆ ಬಹುಮಾನ ಚಾಯ್ಸ್ ಮಾಡಿದ್ವಿ? ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ತುಂಬ ಆಗಿದೆ, ಮಾತಲ್ಲಿ ಹೇಳೋಂತಾರೆ ಲೀಸ್ಟಲ್ಲಿ ಮಾಡ್ಕೋಬೋದು, ಅಷ್ಟಾಗಿದೆ ಈ ವರ್ಷ. ಅದಕ್ಕೆ ನೆಕ್ಸ್ಟ್ ಇಯರ್ ದಯವಿಟ್ಟು ಹೇಳ್ತೇನೆ ಕಮಿಟಿಯವರಿಗೆ, ದುಡ್ಡು ಮಾಡೋದ್ರಿಂದ, ನೀವು ಬಹುಮಾನ ದುಡ್ಡಕ್ಕೆ ಇಡೋದ್ರಿಂದ, ಹೋರಿ ಕರೆಸಿ ಹಬ್ಬ ಮಾಡೋದ್ರಿಂದ ಹಬ್ಬ ಉಳಿಯಲ್ಲ. ಇನ್ನು 5 ಇಯರ್ಸಲ್ಲಿ ಹೋಗ್ಬಿಡುತ್ತೆ. ಹಬ್ಬ ಇಡಿ, ತೂಕವಾದ ಬಹುಮಾನ ಇಡಿ, ಹೋರಿ ಬಂದೇ ಬರುತ್ತೆ, ಹಬ್ಬ ಹಾಗೆ ಆಗುತ್ತೆ. ಇಷ್ಟು ಸಾಕು ಅಂತ ನಾನು ಹೇಳ್ತೀನಿ. ಈಗ ಈ ವಿಡಿಯೋನ ತುಂಬ ಜನ ನೋಡ್ತಿದ್ದಾರೆ ಸರ್. ಕರ್ನಾಟಕದಲ್ಲೂ, ಕರ್ನಾಟಕದಿಂದ ಆಚೆ ಕಡೆಯಿಂದ ನೋಡ್ತಿದ್ದಾರೆ, ಬೇರೆ ಕಡೆಯಿಂದನೂ ಕಾಲ್ಸ್ ಬಂದ ನಮ್ಗೆ ಗೊತ್ತಾಗ್ತವೆ, ನಮ್ಮ ವಿಡಿಯೋ ನೋಡ್ತಿದ್ದಾರೆ ಜನಗಳು, ಆಚೆ ರಾಜ್ಯದವರು ಅಂತ. ಎಲ್ಲೋ ಒಂದು ಹತ್ರ ಸುಣ್ಣದ VIP ಇಂದ ಒಂದಿಷ್ಟು ಜನಕ್ಕೆ ಅಥವಾ ನೋಡ್ತಿರೋರಿಗೆ ನೀವೇನೋ ಒಂದು ಹೇಳಬೇಕು ಅಂತಂದ್ರೆ ಏನು ಹೇಳ್ತೀರಾ? ಅಥವಾ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಇದು ಕೇವಲ ಒಂದಿಷ್ಟು ಜನಕ್ಕೆ ಅಲ್ವಾ? ಹೌದೌದು. ಈಗ ವಿಡಿಯೋ ನೋಡೋರು ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಸುಣ್ಣಕೊಪ್ಪದ VIP ಓನರ್ ಏನೋ ಒಂದು ಹೇಳ್ತಿದ್ದಾರೆ, ಏನು ಹೇಳ್ತೀರಾ? ನಾವು ಆ ಥರದಲ್ಲಿ ಹೇಳಬೇಕಂದ್ರೆ, VIP ಓನರ್ ಅನ್ನೋದಕ್ಕಿಂತ ಹಬ್ಬದ ಅಭಿಮಾನಿಯಾಗಿ ಹೇಳ್ತೀವಿ ಒಂದು. ಯಾಕಂದ್ರೆ VIP ಓರಿ ವಿಡಿಯೋದಲ್ಲಿದೆ, ಅದ್ರ ಬಗ್ಗೆ ಹೇಳುವಂಥದ್ದು ಹೇಳಿದ್ದೀನಿ. ಈಗ ಹಬ್ಬದ ಒಂದು ಪ್ರೇಕ್ಷಕನಾಗಿ ಹೇಳ್ತೀನಿ. ಈಗ ಏನು ನಡೀತಾ ಇದೆಯಲ್ಲ ಹಬ್ಬ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಒಂದು ಸೂಕ್ತವಾದ ಬಹುಮಾನ ಇಡೋಣ. 2ನೇದು, ಯಾವುದೇ ಥರ ಗೊಂದಲಗಳು ಬೇಡ, ಅಖಾಡದಲ್ಲಿ ಲೆಂತ್ ಬೇಡ. ಹಿಂದೆ ನೀವು ನೋಡಿದ್ದೀರಾ, ಅಖಾಡ ಶಾರ್ಟ್ ಇತ್ತು, 10 ರೌಂಡ್ ಓರಿ ಬಿಡೋನು. ಈಗ ಅಖಾಡ ಏನು ಮಾಡಿದ್ದಾನೆ, ಕಿಲೋಮೀಟ್ರ್ ದೂರ ಮಾಡಿದ್ದಾನೆ, 2 ರೌಂಡ್ ಓರಿ ಬಿಡಲ್ಲ, ಪಾಳ್ಯ ಕರೆಕ್ಟಾಗಿರಲ್ಲ. ಇವ್ರು ಮಾಡೋದು ಹಬ್ಬ ಬಹುಮಾನ ಇಡೋದ್ರಿಂದ ಅಲ್ಲಿ ಪಾಳ್ಯ ಕರೆಕ್ಟಾಗಿರಲ್ಲ. ನಾವೇ ಹೋಗಿದ್ದೀವಿ, ಕೆಟ್ಟ ಬಿಸಿಲು ಸರ್, ಓರಿ ತೊಗೊಂಡು ಹೋಗಿದ್ದೀವಿ, 1 ರೌಂಡ್ ಬಿಟ್ಟಿದ್ದೀವಿ, ಮಧ್ಯಾಹ್ನ 2:15 ಆಗಿದೆ ಓರಿ. ನಾವು 4 ಗಂಟೆಗೆ ಪಾಳ್ಯ ಹಚ್ಚಿದರು. ದಯವಿಟ್ಟು ಹೋರಿಗಳಿಗೆ ನಾವು ಫಸ್ಟ್ ಟ್ರಸ್ಟ್ ಕೊಡೋದನ್ನು ಕಡಿಮೆ ಮಾಡಬೇಕು. ದಯವಿಟ್ಟು ನಾವು ಹೋರಿ ಇಡೋರಿಗೆ ಹೇಳ್ತೀನಿ, ಹೋರಿ ಕಟ್ಕೊಂಡಿರೋ ಅಭಿಮಾನಿಗಳಿಗೆ ಹೇಳ್ತೀನಿ, ಹಬ್ಬ ಇಡೋಬೇಕಾರೆ ನೋಡಿ, ಅದನ್ನೆಲ್ಲ ನೋಡಿ ಇಡಬೇಕು ಸರ್. ಯಾಕಂದರೆ ಕೆಟ್ಟ ಬಿಸಿಲು, ನಾವು ಹಬ್ಬ ಮಾಡೋದೇ ಬೇಸಿಗೆಯಲ್ಲಿ. ಆ ಟೈಮಲ್ಲಿ ಆ ಹೋರಿ 1 ರೌಂಡ್ ಹೋಗಿ ಬಂದರೆ, 1 ಕಿಲೋಮೀಟರ್ ರನ್ ಮಾಡಿ ಬಂದರೆ ಹೋರಿ ನೆಕ್ಸ್ಟ್ ಬಂದು ಬಿಸಿಲಿಗೆ ನಿಂದಿರ್ಬೇಕು. ಅದು ನನ್ನ ಹೋರಿ ಆದರೂ ಸರಿ, ಈಗ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರು ಹೋರಿ ಕಟ್ಕೊಂಡಿರೋದಾದ್ರೂ ಸರಿ, ನಾವು ಹೋರಿಯವರು ದಯವಿಟ್ಟು ಕಮಿಟಿಯವರಿಗೆ ಹೇಳಬೇಕು. ನಾವು ಹೋರಿ ಫಸ್ಟ್ ಅಲ್ಲಿ ಏನಾರು ಪ್ಯಾಂಡಲ್ ಗಿಂಡಲ್ ಹೊಡಿಸಿ, ಅದಕ್ಕೆ ಏನು ಬೇಕು ಅದನ್ನು ನೀವು ಮಾಡಿಕೊಡಿ ಅಂತ ನಾವು ಹೋರಿ ನಂಬರ್ ತೊಗೊಂಡ್ರೆ ಹೇಳಬೇಕು ಸರ್. ಅದನ್ನು ನಾವು ಯಾರೂ ಹೇಳಲ್ಲ, ನಂಬರ್ ತೊಗೊತೀವಿ, ಹಬ್ಬ ಮಾಡ್ತೀವಿ, ಬರ್ತೀವಿ, ಅದರಿಂದ ಏನಾಗೋದಿಲ್ಲ. ಬಟ್ ನಾವು ಅನುಭವಿಸಿದ್ದನ್ನು ಪ್ರತಿಯೊಬ್ಬರು ಅನುಭವಿಸ್ತಾರೆ. ನೀವೇ ನೋಡ್ತಿದ್ದೀರ, ಕೊಡೆ ಹಾಕ್ತಾರೆ, ಟವಲ್ ಹಾಕ್ತಾರೆ, ನೀರು ಹಾಕ್ತಾರೆ, ಅದಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು. ಅಷ್ಟೆಲ್ಲ ಮಾಡಿದ ಮೇಲೆ ಲಾಸ್ಟ್ ಬಹುಮಾನದಲ್ಲಿ ಫೇಲ್ ಆಗ್ತಾರೆ. ಇದೊಂದು ಕೇಳ್ತಾರೆ, ಅದು ಎಲ್ಲ ಹೋರಿ ಅಭಿಮಾನಿಗಳಿಗೂ ಹೋರಿ ಮಾಲೀಕರಿಗೂ ನಾನು ಹೇಳೋದೇನೆಂದರೆ, ಎಲ್ಲಿ ಹಬ್ಬ ಇಟ್ಟರು ನಮ್ಮ ಮನವಿಗಳನ್ನು ಅವ್ರಿಗೆ ತಿಳಿಸ್ಬೇಕು, ಕಮಿಟಿಯವರಿಗೆ. ಅದನ್ನು ತಿಳಿಸಿ ಅದೇ ಥರದಲ್ಲಿ ಒಳ್ಳೆಯ ಹಬ್ಬ ಮಾಡೋಣ. ಇದೇ ಥರ ನಮ್ಮ ಕಲ್ಚರು ಇನ್ನೂ 100 ವರ್ಷ ಬೆಳೀಲಿ ಅಂತೇಳಿ ನಾನೊಬ್ಬ ಹೋರಿ ಮಾಲೀಕನಾಗಿ ಹೇಳ್ಕೊತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದ್ರು ನಮಗೆ ನೋವಾಗಿದ್ದರೆ, ಮತ್ತೊಂದು ಏನಾದರೂ ತೊಂದರೆ ಆದರೆ ಬೇರೆಯವ್ರಿಗೆ ಯಾರಿಗೂ ನಮ್ಮಿಂದ ಕ್ಷಮೆ ಇದೆ. ಆಯ್ತು ರೀ, ಹೇಳಿದ್ರು ಬ್ರದರ್ ಒಂದೇ